ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ವಾಟ್ಸಪ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ, ನಾವು ಪಬ್ಲಿಸಿಟಿ ಕೊಟ್ಕೊಂಡು ಹೇಳ್ತೀವಿ ಅನ್ನೋಕ್ಕಾಗಿರ್ಲಿಲ್ಲ. ನಾನು ಹಿಂಗೆಲ್ಲ ಜನಗಳನ್ನ ಸೇರಿಸ್ಬಿಟ್ಟು ನಾನು ಮೈಕಲ್ ಹೇಳ್ತೀನಿ ಅನ್ನೋದಕ್ಕಾಗ್ತಾ ಇರಲಿಲ್ಲ. ಆದ್ರೂ ಅವರೆಲ್ಲ ಮನೆ ಮನೆಗೆ ನನ್ನ ಸೇನೆಗೆ ಸೇರ್ಕೋಬೇಕು ಮಹಿಳೆಯರು ಅಂತ ಬಂದಾಗ ಧೈರ್ಯವಾಗಿ ತಂದೆ ತಾಯಂದ್ರು ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಾರೆ, ದೇಶಕ್ಕಾಗಿ ಹೋಗಿ ಮೊದಲು ಕೆಲಸ ಮಾಡಿ ಅಂತ ಅನ್ನೋದನ್ನ. ಅಥವಾ ತುಂಬಾ ಜನ ಮಕ್ಕಳನ್ನ ಕೂಡ ಬಿಟ್ಟು ಬಂದಿದ್ದಾರೆ. ಮತ್ತೆ ಅವ್ರ ಮದುವೆ ಆಗೋ ಸರಿಯಾದ ವಯಸ್ಸಿನಲ್ಲಿ ತಾನು ಕೌಟುಂಬಿಕ ಸಂತೋಷವನ್ನ ಹೊಂದಬೇಕು, ನನಗೆ ಬೇಡಪ್ಪ ದೇಶಕ್ಕಾಗಿ ಕೆಲಸ ಮಾಡೋದು ಅನ್ನೋದ ಭಾವನೆಗಳನ್ನ ಇಟ್ಕೊಳ್ಳದೆ ಎಲ್ಲರೂ ಹೊರಗಡೆ ಬಂದು ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು. ಬಟ್ ನೇತಾಜಿ ಅವರು ಊಹೆಗೂ ನಿಲುಕದಂತ ಒಂಥರ ಲಾರ್ಜರ್ ದನ್ ಲೈಫ್ ಅಂತ ನಾವು ಕರಿತೀವಲ್ಲ ಅಂತ ವ್ಯಕ್ತಿತ್ವ. ಯಾಕಂದ್ರೆ ಬೇರೆ ಬೇರೆ ದೇಶಕ್ಕೆ ಹೋಗಿ 7 ದೇಶಗಳಲ್ಲಿ ತನ್ನ ಸೇನೆಯನ್ನ ಕಟ್ಟಿದ್ರು. ಅದರಲ್ಲೂ ಅವರೊಬ್ಬರಿಗೆ ಮೊದಲು ಯೋಚನೆ ಬಂದಿದ್ದು, ಪ್ರತಿ ಮಹಿಳೆಯಲ್ಲೂ ಒಬ್ಬ ರಾಣಿ ಎಷ್ಟು ತಾಕತ್ತಿದೆ, ಅವಳು ಹೋರಾಟ ಮಾಡಬಲ್ಲಳು, ಅದಕ್ಕಾಗಿ ನಾನು ರಾಣಿ ಝಾನ್ಸಿ ರೆಜಿಮೆಂಟ್ನ ಸ್ಥಾಪನೆ ಮಾಡ್ತೀನಿ ಅಂತಾನೆ ಅವ್ರು ಸ್ಥಾಪನೆ ಮಾಡಿದ್ರು. ಆಮೇಲೆ ಅಷ್ಟೇ ಹೆಣ್ಮಕ್ಳಿಗೆ ಮತ್ತೆ ಎಲ್ರಿಗೂ ಮೋಟಿವೇಟ್ ಮಾಡಿ 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 ಬೆಳೆಸಿದ್ರು. ನಿಜವಾಗ್ಲೂ ನಮಗೆ ಜೀವನದಲ್ಲಿ ಅಂತ ಒಬ್ಬ ಗುರು, ತಂದೆ ಸಮಾನರು ಅಂತವ್ರು ಬೇಕು ನಮಗೆ. ಎಸ್ಪೆಷಲಿ ಇವಾಗಿನ ಕಾಲದಲ್ಲಿ ಮಕ್ಕಳು ದೇ ಫೀಲ್, ಓ ನನಗೇನು ದೇವರು ಕೊಟ್ಟಿಲ್ಲ, ನನಗೆ ಐ ಆಮ್ ಫೀಲಿಂಗ್ ಫ್ರಸ್ಟ್ರೇಟೆಡ್, ಐ ಆಮ್ ಗೆಟಿಂಗ್ ಇರಿಟೇಟೆಡ್ ಅಂತ ಹೆಜ್ಜೆ ಹೆಜ್ಜೆಗೂ ಕಾರಣ ಕೊಟ್ಕೊಂಡು ಹೋಗ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಯಾವ ವ್ಯವಸ್ಥೆಗಳು, ನೀರಿರ್ಲಿಲ್ಲ, ಊಟ ಇರಲಿಲ್ಲ, ಅಂತ ವ್ಯವಸ್ಥೆ ಇಲ್ಲದೆ ಇರುವಂತ ಸಮಯದಲ್ಲೂ ಕೂಡ ಮಕ್ಕಳು ದೃಢತೆಯಿಂದ ಕಾನ್ಫಿಡೆಂಟ್ ಆಗಿ ದೇಶಕ್ಕಾಗಿ ಕೆಲಸವನ್ನ ಮಾಡಿದ್ರು. ಅದ್ರಲ್ಲಿ ಎಸ್ಪೆಷಲಿ ಮೀರಾ ಆರ್ಯ ಕ್ಯಾರೆಕ್ಟರ್ ಅಂತೂ, ಅವಳಿಗೆ ಅಷ್ಟೆಲ್ಲ ಟಾರ್ಚರ್ ಕೊಟ್ಟು ಅವಳನ್ನ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕಿದ್ರು ಕೂಡ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಅವಳ ಜೀವನವನ್ನ ಪೂರ್ಣ ಮಟ್ಟದ ಆಯಸ್ಸನ್ನ ಮುಗಿಸಿ ಅವಳು ದೇಹತ್ಯಾಗವನ್ನ ಮಾಡಿದ್ಲು. ಒಂದು ರೋಡಲ್ಲಿ ಫ್ಲವರ್ ಮಾಡ್ಕೊಂಡಿದ್ದು ಬದುಕಿದ್ದು, ಆ ರೀತಿ. ಅಂದ್ರೆ ಸ್ವಾವಲಂಬಿಯಾಗಿ ಪ್ರತಿಯೊಬ್ರು ಬದುಕಬೇಕು ಅನ್ನೋದಕ್ಕೆ ಇದು ಒಂದು ನಿದರ್ಶನದ ಕತೆ. ಆಮೇಲೆ ಇದ್ರ ಪ್ರತಿ ಸೀನಲ್ಲೂ ಅದೇ ರೀತಿ ಒಂದೊಂದು ರೀತಿ ಮೋಟಿವೇಶನ್ ಕೊಡ್ತಾನೆ ಹೋಗುತ್ತೆ. ಅವರೇ ಒಂದು ದೊಡ್ಡ ಕ್ಯಾರೆಕ್ಟರ್ ನೇತಾಜಿ ಅವರು. ಇದು ನನ್ನ ಎಷ್ಟೋ ಜನ್ಮದ ಪುಣ್ಯ, ನೇತಾಜಿ ಅವರ ಕಥೆಯನ್ನ ನಾನು ನಿರ್ದೇಶಿಸಿ ಅದರಲ್ಲಿ ಅಭಿನಯಿಸಿ ಅದನ್ನ ತೆರೆ ಮೇಲೆ ತರಬೇಕು ಅನ್ನೋದಕ್ಕೆ ನನ್ನ ಡೆಸ್ಟಿನಿಲಿ, ನನ್ನ ಈ ಜನ್ಮದಲ್ಲಿ ಬರ್ದಿತ್ತು ಅನ್ನೋದಕ್ಕೆ ನಾನೇ ಅವ್ರಿಗೆ ಇಲ್ಲಿಂದ ಅವ್ರು ಇಲ್ಲದೆ ಹೋದ್ರು ಅವ್ರಿಗೆ ಕೃತಜ್ಞತೆನ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿಗೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಎಷ್ಟೋ ಸಲ, ನನಗೆ ಎಷ್ಟೊಂದು ಜನ ಕೋರ್ಟ್ ಕೇಸಸ್ ಹಾಕಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದಾಗ, ತುಂಬಾ ತೊಂದರೆಯಲ್ಲಿದ್ದಾಗ ನೇತಾಜಿ ಅವರ ಮರಿಮೊಮ್ಮಗಳಾದಂತಹ ರಾಜ್ಯಶ್ರೀ ಚೌಧರಿ ಮ್ಯಾಮು ನನಗೆ ಪ್ರತಿ ಹಂತದಲ್ಲೂ ಮೋಟಿವೇಟ್ ಮಾಡಿದ್ರು. ಡೋಂಟ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ನೇತಾಜಿ ಬದುಕಿದ್ದಾಗಲೂ ಜನ ಹಿಂಗೆ ತೊಂದರೆ ಕೊಡ್ತಾ ಇದ್ರು, ಅವ್ರು ಹೋದ್ಮೇಲೂ ಹಿಂಗೆ ತೊಂದರೆ ಕೊಡ್ತಾರೆ, ನೀನು ಅವ್ರ ಬಗ್ಗೆ ಫಿಲ್ಮ್ ಮಾಡ್ತಿದ್ಯಾ ಅಂದ್ರೂ ಹಿಂಗೆ ತೊಂದರೆ ಕೊಡ್ತಾರೆ, ನೀನ್ ಯಾವತ್ತೂ ಹಿಂದೆ ಸರಿ ಬೇಡ, ನೀನ್ ಮುಂದಕ್ಕೆ ಹೋಗ್ತಾ ಇರು, ನಾನಿದ್ದೀನಿ ನಿನ್ ಜೊತೆ ಅಂತ. ಅದ್ ಹೆಂಗ್ ಅವ್ರ ಬ್ಲಡ್ ಅಲ್ಲಿ ಹಂಗೆ ಬಂದಿರುತ್ತೆ ಅಂತ ಅನ್ನೋದು. ಅವ್ರ ಒಂದೊಂದು ಮಾತಲ್ಲೂ ಕೂಡ ನಾನು ಐ ಯೂಸ್ ಟು ಕ್ರೈ. ನನ್ಗೆ ಅಷ್ಟು ಅಳು ಬಂದು ತಿರ್ಗಾ ನನ್ನಲ್ಲಿ ಎನರ್ಜಿನ ಬೆಳೆಸ್ಕೊಂಡು ನಾನು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹ್ಯಾಂಡಲ್ ಮಾಡು, ಹೈಕೋರ್ಟಲ್ಲಿ ಕೇಸ್ ಹ್ಯಾಂಡಲ್ ಮಾಡು. ನಮ್ಮ ದೇಶದವ್ರೆ, ನಮ್ಮ ಜನ ಯಾಕೆ ನಮ್ಗೆ 1857 ಇಂಡಿಪೆಂಡೆನ್ಸ್ ಸಿಕ್ಲಿಲ್ಲ, ಆಮೇಲೆ ಯಾಕೆ 1947 ಹೋಯ್ತು ಅನ್ನೋದಕ್ಕೆ ಕಾರಣ ನಾವೆಲ್ಲರೂ ತಿಳ್ಕೊಂಡಿದೀವಿ. ನಮ್ಮಲ್ಲೇ ನಮ್ಮವರು ಅನೇಕ ಶತ್ರುಗಳು ಇರ್ತಾರೆ ಅಂತ ಅನ್ನೋದನ್ನ. ಅದೇ ರೀತಿ ಅದು ಇವಾಗಲೂ ನಡ್ಕೊಂಡ್ ಬರ್ತಾ ಇದೆ ಕಲಿಯುಗದಲ್ಲೂ, ಅದೇನು ನಿಂತಿಲ್ಲ. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲೂ ಆದ್ರೂ ನಾನು ಈ ಹಂತಕ್ಕೆ ಇವಾಗ ತಲುಪಿ ಫಿಲಮ್ ರಿಲೀಸ್ ಹಂತದಲ್ಲಿದೆ. ಜನವರಿ 2ನೇ ತಾರೀಕು. ಯಾಕೆ ಮುಖ್ಯವಾಗಿ ಜನವರಿನಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ, ಅದು ನೇತಾಜಿಯವರ ಜನ್ಮ ದಿವಸ 23ಗೆ 23ನೇ ತಾರೀಕು. ಅದಕ್ಕೆ ಆ ತಿಂಗಳನ್ನ ಅವರ ಜನ್ಮದ ತಿಂಗಳು ಅಂತಾನೆ ಎಲ್ಲ ಕಡೆ ಆಚರಿಸ್ಬೇಕು. ಎಸ್ಪೆಷಲಿ NCC ಮಕ್ಕಳು ಮತ್ತೆ NSS ಮಕ್ಕಳಾಗಿರ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಲಿ, ಮತ್ತೆ ಎಲ್ಲ ಪ್ರಜೆಗಳಿಗೂ ನಮ್ಗೆಲ್ರಿಗೂ ಅವ್ರಿಗೆ ಒಂದು ಟ್ರಿಬ್ಯೂಟ್ ನೇತಾಜಿ ಅಂತ ಅವ್ರಿಗೆ ಗೌರವವನ್ನ ಸಲ್ಲಿಸೋದಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಹಾಗಾಗಿ ನಾನು ಜನವರಿಲೇ ರಿಲೀಸ್ ಮಾಡ್ತೀನಿ. ಅದ್ರ ಜೊತೆಗೆ ಡಿಸೆಂಬರ್ 30ನೇ ತಾರೀಕು ಅವರು ನಮ್ಮ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ನಮ್ಗೆ ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಬಂದ್ರು ಅವರು ಮುಂಚಿತವಾಗಿ ಯೋಚಿಸಿ ಅದನ್ನ ಡಿಸೆಂಬರ್ ಅಲ್ಲೇನೆ ಹಾರಿಸಿದ್ರು ತಿರಂಗ ಧ್ವಜವನ್ನ. ಸೊ ಅದಕ್ಕಾಗಿ ಡಿಸೆಂಬರ್-ಜಾನ್ವರಿ ಮಂತ್ ಡೆಡಿಕೇಟೆಡ್ ಟು ಹಿಮ್ ಅಂತಾನೆ ಜನವರಿ 2ನೇ ತಾರೀಕು ನಾನು ಇದನ್ನ ರಿಲೀಸ್ ಮಾಡ್ತಾ ಇರೋದು. ವಿತ್ ದ ಸಪೋರ್ಟ್ ಆಫ್ ಝೀ ಸ್ಟುಡಿಯೋಸ್ ಅವರು ಇದರ ಡಿಸ್ಟ್ರಿಬ್ಯೂಷನ್ ತಗೊಂಡು ಮಾಡಿಕೊಡ್ತಾ ಇದ್ದಾರೆ. ಇದರಲ್ಲಿ ಅನೇಕರು ನನಗೆ ಕೈ ಜೋಡಿಸಿ ಈ ಚಿತ್ರದಲ್ಲಿ ತುಂಬಾ ಸಹಾಯವನ್ನ ಮಾಡಿದ್ರು. ನಾನು ಫಿಲ್ಮ್ನ ಮಾಡ್ತಾ ಇರ್ಬೇಕಾದ್ರೆ ಸುಭಾಷ್ ಚಂದ್ರ ಸರ್, ಝೀ ಟಿವಿ ಚೇರ್ಮನ್ ಸರ್ನ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರ್ ಒಂದು ಕ್ಯಾರೆಕ್ಟರ್ಗೆ ನೀವು ಮಾಡಲೇಬೇಕು ಅಂತಂದಾಗ, ಅವ್ರ ತಂದೆ ತಾಯಿ ನೇತಾಜಿ ಅವ್ರಿಗೆ ಅಷ್ಟು ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವ್ರ ಹೆಸರನ್ನ ಸುಭಾಷ್ ಚಂದ್ರ ಅಂತ ಇಟ್ಟಿದ್ರಂತೆ. ಹಾಗಾಗಿ ಅವರು ಕೂಡ ತುಂಬಾ ಇಷ್ಟಪಟ್ಟು ನೇತಾಜಿ ಅವ್ರಿಗೆ ಎನಿಥಿಂಗ್ ಫಾರ್ ನೇತಾಜಿ
ಅಂತ ಸಂತೋಷ ಪಟ್ಟು ಇದರಲ್ಲಿ ಬಂದು ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಈ ಫಿಲಂ ಹೇಗೆ ಅಂದ್ರೆ ಹೀರೋ ಹೀರೋಯಿನ್ ತರ ಇರಲ್ಲ. ಸೊ ಎಲ್ಲ ಯಾವುದೇ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅದು ದೇಶಕ್ಕಾಗಿ ಕೊಡುಗೆ ಕೊಟ್ಟಂತಹ ಅಪಾರವಾದ ಶಕ್ತಿಯುತವಾದಂತಹ ಕ್ಯಾರೆಕ್ಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ನಾನು ಹೇಳ್ತೀನಿ, ಒಂದೇ ಒಂದು ಸೀನಲ್ಲಿ ದಾಸ್ ಬಾಬು ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಹಿರಿಯರಾದಂತಹ ಸುಚೇಂದ್ರ ಪ್ರಸಾದ್ ಜಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅಂಡ್ ಮೀನಿಂಗ್ಫುಲ್. ಒಂದೇ ಸೀನ್ ಆದ್ರೂ ಸರ್ ನನಗೆ ನೀವೇ ಬೇಕು ಅಂತ ನಾನು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಕೂಡ ಬಂದು ನನಗೆ ಸಹಕರಿಸಿದ್ರು. ಯಾಕೆಂದ್ರೆ ಅನೇಕರು ಕೆಟ್ಟ ಮಕ್ಕಳನ್ನ ಹೆತ್ಬಿಟ್ಟಿರ್ತಾರೆ, ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತಾರೆ, ಆದ್ರೆ ದೇಶದ್ರೋಹ ಕೆಲಸನೇ ಮಾಡ್ತಿದ್ದಾನೆ ಮಗ ಅಂತ ತಿಳಿದು ಬಂದಾಗ ಅವನನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ತಂದೆ, ಆಮೇಲೆ ಸ್ನೇಹಿತನ ಬಿಡಿಸೋದಕ್ಕೋಸ್ಕರ ಮಗನ ಹತ್ರನೇ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸೊ ಅದನ್ನ ಸರ್ ಏನ್ ಗೊತ್ತಾ, ನಾನೇ ಎಷ್ಟೋ ಹಿಂದಿ ಡೈಲಾಗ್ಸ್ನ ತಪ್ಪು ಬರೆದಿದ್ರು ಕೂಡ ಅವ್ರು ಅದನ್ನೆಲ್ಲ ತಿದ್ದಿ ಎಲ್ಲ ಸರಿಪಡಿಸಿದ್ರು. ಆಮೇಲೆ ಅವರಷ್ಟು ಜ್ಞಾನಿಗಳು ಮತ್ತೆ ಒಂದು ಲ್ಯಾಂಗ್ವೇಜ್ ಅಲ್ಲ, ನಾನು ಯಾವಾಗಲೂ ಅವ್ರ ಬಗ್ಗೆ ಒಂದು ಹೆಮ್ಮೆ ಪಟ್ಕೊಳ್ಳೋದು ಒಂದು ಎನ್ವಿ ಅಂತ ಕರಿತೀನಿ ನಾನು. ಹೊಟ್ಟೆ ಕಿಚ್ಚಲ್ಲ ಆದರೆ ಬಟ್ ಐ ಫೀಲ್ ದಟ್ ನನಗೂ ಈ ಜನ್ಮದಲ್ಲಿ ಎಲ್ಲ ಲ್ಯಾಂಗ್ವೇಜು ಕಲ್ತ್ಕೊಳ್ಳೋಂಥ ಭಾಗ್ಯ ಕೊಡಬೇಕಿದ್ದೇವು ಅಂತ. ಅವ್ರು ಹಿಂದಿ ಆಗಿರಲಿ, ಸಂಸ್ಕೃತ ಆಗಿರಲಿ, ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ ಎಲ್ಲವನ್ನೂ ಪಾಂಡಿತ್ಯ ಪಡ್ಕೊಂಡಿದ್ದಾರೆ ಸರ್. ಸೊ ನನಗೆ ತುಂಬಾ ಸಹಕರಿಸಿದ್ರು. ನಾನು ಒಂದು ಹೋಲ್ ಡೇ ಹಾಕೊಂಡಿದ್ದ ಸ್ಕೆಡ್ಯೂಲ್ ಅಲ್ಲಿ ಅವರು ಮುಕ್ಕಾಲಿಂದಲೇ ಮುಗಿಸ್ಕೊಟ್ಬಿಟ್ರು ಪಟ ಅಂತ. ಯಾಕಂದ್ರೆ ಹಿಂದಿ ಅವ್ರಿಗೆ ತುಂಬಾ ಚೆನ್ನಾಗಿ ಪಾಂಡಿತ್ಯ ಇದೆ, ಮತ್ತೆ ನನ್ಗೆ ಅವರೇ ಬೇಕು ಅಂತ ಆಸೆ ಪಟ್ಟಿದ್ದೆ. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ನನಗೆ ನಾನು ಹೇಳ್ದಂಗೆ ನಮ್ಮ ಚಿತ್ರದಲ್ಲಿ ಅವರ INA ಮಹಿಳಾ ಆರ್ಮಿ ಬಗ್ಗೆನೇ ನಾವು ಮುಖ್ಯವಾಗಿ ಮಾಡ್ತಾ ಇರೋದ್ರಿಂದ 3 ಜನ ಮಹಿಳೆ ಇರಬೇಕಾಗಿತ್ತು. ಒಂದು ನೀರಾ ಆರ್ಯ, ಇನ್ನೊಂದು ದುರ್ಗಾ ಕ್ಯಾರೆಕ್ಟರು, ಇನ್ನೊಂದು ಸರಸ್ವತಿ ರಾಜಮಣಿ. ನೀವು ಈ ಕಥೆಗಳನ್ನೆಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗತ್ತೆ, ಹೇಗೆ ಮುಖ್ಯವಾದ ಕ್ಯಾಪ್ಟನ್ಸ್ ಇದ್ರು ನೇತಾಜಿ ಅವರ ತಂಡದಲ್ಲಿ ಅಂತ, ಆಜಾದ್ ಹಿಂದ್ ಫೌಜ್ ತಂಡದಲ್ಲಿ ಅಂತ. ಅದರಲ್ಲಿ ಸರಸ್ವತಿ ರಾಜಮಣಿ ಕ್ಯಾರೆಕ್ಟರ್ ತಮಿಳುನಾಡಿಂದ ಬಂದಿರ್ತಾರೆ. ಅವ್ರ ಕ್ಯಾರೆಕ್ಟರ್ನ ಇಂದಿರಾ ತಿವಾರಿ ಅವರು ಅಭಿನಯಿಸಿದ್ದಾರೆ. ಇಂದಿರಾ ತಿವಾರಿ ಅವರು ಅನೇಕ ಸಂಜಯ್ ಲೀಲಾ ಬನ್ಸಾಲಿಜಿ ಅವರ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಅವರು ಕೂಡ ಒಳ್ಳೆ ಅಭಿನೇತ್ರಿ, ಅವ್ರು ಆ ಪಾತ್ರನ ನಿಭಾಯಿಸ್ತಾರೆ. ಮತ್ತೆ ದುರ್ಗಾ ಕ್ಯಾರೆಕ್ಟರ್ಗೆ ಯಾರು ಬೇಕಪ್ಪ ಅಂತ ನಾವು ಹುಡುಕ್ತಾ ಇದ್ದಾಗ ದಟ್ ಇಸ್ ವೆನ್ ಐ ಮೆಟ್ ಹಿತಾ ಚಂದ್ರಶೇಖರ್ ಅವ್ರು. ಮೊದಲಿಂದ ಗೊತ್ತಿತ್ತು, ಬಟ್ ನಾನು ಕೇಳ್ಕೊಂಡೆ ಏನಂತ ಅಂದ್ರೆ ಈ ಚಿತ್ರದಲ್ಲಿ ಅದೇ ನಾ ಹೇಳ್ದಂಗೆ ಹೀರೋ ಹೀರೋಯಿನ್ ಅಂತಾನೆ ಫುಲ್ ಫ್ಲೆಡ್ಜ್ ಅಲ್ಲಿ ಇರಲ್ಲ ಕ್ಯಾರೆಕ್ಟರು, ಬಟ್ ಎವ್ರಿ ಕ್ಯಾರೆಕ್ಟರು ನನ್ನ ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ರಿಯಲ್ ಕ್ಯಾರೆಕ್ಟರು. ಈಗೇನೋ ಫಿಕ್ಷನ್ ಅಲ್ಲಿ ನಾ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲ ಮ್ಯಾಮ್ ನಾ ಮಾಡಲ್ಲ ಚಿಕ್ಕ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು, ಆದ್ರೆ ಇವರೆಲ್ಲ ದೇಶಕ್ಕಾಗಿ ಕೊಡುಗೆ ಕೊಟ್ಟಿರುವಂತಹ ಪುಟ್ಟ ಕ್ಯಾರೆಕ್ಟರ್ಗಳೇ ಆಡ್ ಅಪ್ ಆಗಿ ನನ್ನ ದೇಶಕ್ಕೆ ಸ್ವತಂತ್ರ ಬಂದಿರೋದು. ಸೊ ಅವರ ತ್ಯಾಗ ಜೀವನ, ಅವ್ರು ಏನೇನ್ ಮಾಡ್ತಿದ್ರು, ಅವರ ಜಾಣ್ಮೆ, ಅದೆಲ್ಲವನ್ನು ತಿಳಿಸ್ಕೊಡುವಂತಹ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ ನಾನು ಹಿತಾ ಅವ್ರನ್ನ ಕೇಳ್ಕೊಂಡೆ ಅಂಡ್ ಕ್ವಿಕ್ಲಿ ಶಿ ಅಗ್ರೀಡ್, ಖಂಡಿತ ನಾ ಮಾಡ್ತೀನಿ ಅಂತ. ಸೊ ಆ ದುರ್ಗಾ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಹಿತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನ ಚಿತ್ರ ಕತೆ ಶುರು ಮಾಡ್ಕೊಂಡು ನಾನು ಬರ್ಕೊಳ್ಳೋವಾಗ್ಲಿಂದಾನೆ ಗೌತಮ್ ಹತ್ರ ಮಾತಾಡ್ಕೊಂಡು ಬಂದಿದ್ದೆ. ಅಂದ್ರೆ ನಾನು ಈ ತರ ಇದೆ, ಇದು ದೇಶಭಕ್ತಿದು. ಅವ್ನು ಚೆನ್ನಾಗಿ ಗೊತ್ತು ನನ್ನ ಹತ್ರ ಹುಚ್ಚಿ ತುಂಬಾ ಪೇಟ್ರಿಯಾಟಿಸಮು, ತುಂಬಾ ಬರೀ ಸಮಾಜಕ್ಕೆ ಕೆಲಸ ಮಾಡ್ಕೊಂಡು ಬೀದಿಲೇ ಸುತ್ಕೊಂಡಿರ್ತೀನಿ ಅಂತ. ಬಟ್ ಅದನ್ನ ನನ್ನ ಮನೇಲಿ ಎಲ್ಲರೂ ಗೌರವಿಸ್ತಾರೆ. ಅದು ನನ್ನ ಹುಟ್ಟಿದ ಮನೇಲಾಗಿರ್ಲಿ ಅಥವಾ ತವ್ರ ಮನೇಲಾಗಿರ್ಲಿ ಅಥವಾ ನನ್ನ ಮದುವೆ ಆಗಿರೋ ಮನೇಲಾಗಿರ್ಲಿ. ಹಾಗಾಗಿ ಅವರೆಲ್ಲ ಗೌರವಿಸಿ ಖಂಡಿತ ಈ ಪ್ರಾಜೆಕ್ಟನ್ನ ಮಾಡೋಣ, ತುಂಬಾ ಚೆನ್ನಾಗಿದೆ. ಬಿಕಾಸ್ ಎಮೋಷ್ನಲಿ ನನ್ನ ದೇಶಕ್ಕೆ ನಾನು ಏನನ್ನ ಪ್ರಸ್ತುತ ಪಡಿಸ್ತಿದ್ದೀನಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅನ್ನೋದನ್ನ. ಮೊದಲು ಈ ಚಿತ್ರಕ್ಕೆ ನಾವು ಅದೇ ನೀರಾ ಆರ್ಯ ಅನ್ಕೊಂಡಿದ್ವಿ, ಆಮೇಲೆ ಆಜಾದ್ ಭಾರತ್ ಅಂತ ನಾನೇ ಟೈಟಲ್ನ ಚೇಂಜ್ ಮಾಡ್ಕೊಂಡೆ. ಬಿಕಾಸ್ ಆಜಾದ್ ಭಾರತ್ ಎಲ್ಲವನ್ನ ಕವರ್ ಮಾಡುತ್ತೆ ಅನ್ನೋದಕ್ಕಾಗಿ ನಾನು ಕಳೆದ ಬಾರಿ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸಿದ್ದೆ ನೀರಾ ಆರ್ಯದಕ್ಕೇನೆ. ಆಜಾದ್ ಭಾರತ್ ಅಂತಾನೆ ಇವಾಗ ನಾವು ಅದನ್ನ ಲಾಂಚ್ ಮಾಡ್ತಾ ಇದೀವಿ, ಮತ್ತೆ ಅದೇ ಹೆಸರಲ್ಲೇ ಕೂಡ ರಿಲೀಸ್ ಮಾಡ್ತಾ ಇರೋದು. ಗೌತಮ್ನ ನಾನು ಈ ಸ್ಟೋರಿ ಡಿಸ್ಕಷನ್ ಮಾಡಿದಾಗ ಅದೇ ಇದನ್ನ ನಾವು ಹೇಗೆ ಮಾಡ್ಕೊಂಡು ಹೋಗ್ಬೋದು, ಮ್ಯೂಸಿಕ್ ಇದಕ್ಕೆ ಯಾವ್ಯಾವ ರೀತಿ ಇರಬೇಕು. ಆಮೇಲೆ 1942ದೆ INA ಒಂದು ಆಂಥಮ್ ಇದೆ. ನಾವೇನ್ ಜನಗಣಮನ ಇವತ್ತು ಹೇಳ್ತೀವೋ ಅದನ್ನ ಅವ್ರು ಅವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು ಅಂದ್ರೆ, ಸೂರಜ್ ಬನ್ಕರ್ ಜಗಪರ ಚಮಕೆ ಭಾರತ ನಾಮ ಸುಭಾಗ. ಆ ದೇಶದಲ್ಲಿ ಹೇಗೆ ಸೂರ್ಯನಷ್ಟು ಪ್ರಜ್ವಲಿತವಾಗಿ ಭಾರತದ ಹೆಸರು ಪ್ರಜ್ವಲಿತವಾಗಿ ಹರಡಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಅವಾಗಿನ ಆಂಥಮ್ನೇ ನಾವ್ ಇವಾಗ ತರಬೇಕು, ಮತ್ತೆ ಅವಾಗಿನ ಟ್ಯೂನೇ ಇಟ್ಕೋಬೇಕು, ಬಟ್ ಇವಾಗ ಮತ್ತೆ ಮ್ಯೂಸಿಕ್ ಮಾಡಬೇಕು. ಮತ್ತೆ ಪ್ರತಿಯೊಂದು ಕದಂ ಬಡ ಏಜ್ ಆಗಿರ್ಲಿ, ಮತ್ತೆ ಪ್ರತಿಯೊಂದು ಡೈಲಾಗ್ ಆಗಿರ್ಲಿ, ಅಲ್ಲಿ ಬಂದಾಗ ನಾವು ಯಾವ ರೀತಿ ಎಮೋಷನ್ಸ್ನ ಆ್ಯಡ್ ಮಾಡಬೇಕು. ಆಮೇಲೆ ನನ್ನ ಜೀವನದಲ್ಲೇ ಆದಂಥ ಅನೇಕ ಘಟನೆಗಳನ್ನ ಮತ್ತೆ ಸಿಚುವೇಶನ್ಸ್ನ, ಫಾರ್ ಎಕ್ಸಾಂಪಲ್ ತುಮ್ ಕಾಳಿ ಕಾ ಸ್ವರೂಪ,
ಅಂಡ್ ತುಮಾರೆ ಅಂದರ್ ಕಾಳಿಕ ಶಕ್ತಿ ಹೇ, ಇದೆಲ್ಲ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಒಳಗಡೆನೂ ಬ್ರಹ್ಮಾಂಡದಷ್ಟು ಶಕ್ತಿ ಇರುತ್ತೆ. ಅದನ್ನ ಹೇಗೆ ತೆರೆ ಮೇಲೆ ತರಬೇಕು. ಮತ್ತೆ ನಾನು ಇದಕ್ಕೆ ಏನ್ ಮಾಡಿದೆ ರಿಸರ್ಚ್ ಮಾಡುವಾಗ ಅಂತಂದ್ರೆ, ಡೆಲ್ಲಿನಲ್ಲಿ ನಿಜವಾಗ್ಲೂ INA ನಲ್ಲಿ ನೇತಾಜಿಯವರ ಜೊತೆ ಭಾಗಿಗಳಾಗಿದ್ದಂತಹ ಮಾಧವನ್ ಸಾರ್ ಆಗಿರ್ಲಿ, ಮೀನಾಕ್ಷಿ ಅಮ್ಮನಾಗಿರ್ಲಿ, ಸರಸ್ವತಿ ಅಮ್ಮನಾಗಿರ್ಲಿ, ಅವರೆಲ್ಲರನ್ನೂ ಭೇಟಿ ಮಾಡ್ಕೊಂಬಂದು ನಾನು ಒಂದಷ್ಟು ಬರ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ, ಈ ಕಾದಂಬರಿ ಕಥೆಗಳಲ್ಲಿ ಏನ್ ಮಾಡಿರ್ತಾರೆ, ಬರೀ ಸುಮ್ಮನೆ ಹಿಂಗ್ ಆರ್ಮಿಲಿ ಇದ್ರು ಹಿಂಗ್ ಹೋದ್ರು ಅಂತಾರೆ. ಸರಿ, ಅವ್ರು ರಾತ್ರಿ ಎಲ್ಲಿ ಮಲಗ್ತಿದ್ರು, ಏನ್ ಊಟ ಮಾಡ್ತಿದ್ರು, ಯಾವ ಬಟ್ಟೆ ಹಾಕೋತಿದ್ರು ಅನ್ನೋದು ಇನ್ ಡೀಟೇಲ್ ಆಗಿ ನಮಗ್ ಬೇಕು ಅಂತ ಹೇಳಿದ್ರೆ ಬರೀ ಪುಸ್ತಕಗಳಲ್ಲಿ ಸಿಗಲ್ಲ ಅನೇಕ ವಿಚಾರಗಳು. ಸೊ ಇದೇ ರೀತಿ ಅವಳನ್ನ ಪ್ರೆಸಿಡೆನ್ಸಿ ಜೈಲ್ಗೆ ಹಾಕಿದ್ರ ಅಥವಾ ಕಾಲಾಪಾನಿ ಜೈಲ್ಗೆ ಹಾಕಿದ್ರ ಅಂತ ಅಲ್ಲಿ ಹೋಗಿ ಎಲ್ಲ ಲಿಸ್ಟ್ಗಳನ್ನ ತೆಗೆಸಿ ಖೈದಿಗಳದು ಯಾರ್ಯಾರಿದ್ರು, ಎಷ್ಟು ಜನ INA ಇಂದ ತಗೊಂಡೋಗಿ ಹಾಕಿದ್ರು, ಎಷ್ಟೆಷ್ಟು ದಿನ ಹಾಕಿದ್ರು ಅನ್ನೋದೆಲ್ಲ ಟೆಕ್ನಿಕಲಿ ನಾವು ಅರ್ಥ ಮಾಡ್ಕೊಂಡು ಅಲ್ಲಿನ ಎಮೋಷನ್ಸ್ನ ತಗೊಂಡ್ಬಂದು ಈ ಚಿತ್ರದಲ್ಲಿ ಬಿಟ್ಟಿದ್ದೀವಿ. ಆಮೇಲೆ ಇದು ತುಂಬಾ ಉದ್ದಾನೂ ಇಲ್ಲ ಫಿಲಮು, 2 hours ಅಲ್ಲಿ ಮಾಡಿದ್ನಿ. ಫಸ್ಟ್ ಹಾಫ್ 1 hour, ಸೆಕೆಂಡ್ ಹಾಫ್ 1 hour. ಸೊ ಈ ನಿಟ್ಟಿನಲ್ಲಿ ನಾನು ಒಂದು ಗೌತಮ್ ಮ್ಯೂಸಿಕ್ ಜರ್ನಿ ಹೇಗೆ ಬಂತು ಅನ್ನೋದು ಆಮೇಲೆ ಅವರೇ ವಿವರಿಸ್ತಾರೆ. ಥ್ಯಾಂಕ್ ಯು ಗೌತಮ್. ನೆಕ್ಸ್ಟ್ ಬಂದಾಗ ನಾವು ಫಿಲಮ್ ಎಲ್ಲ ಶೂಟ್ ಮಾಡ್ಕೊಂಡ್ ಬಂದ್ಮೇಲೆ ಎಡಿಟಿಂಗ್ ಮಾಡೋದು ಯಾವಾಗಲೂ ಬಹಳ ಒಂದು ಟ್ರಿಕಿ ಕೆಲಸ. ಏನು ಅಂತ ಹೇಳಿದ್ರೆ, ಒಂದ್ಸತಿ ಮಾಡ್ತೀವಿ ಚೆನ್ನಾಗಿದೆ ಅನ್ಕೋತೀವಿ, ಇನ್ನೊಂದ್ಸತಿ ಮಾಡ್ತೀವಿ ಬೇರೆ ಹಿಂಗೆ ಹಾಕೋಣ ಅನ್ಕೊಂತೀವಿ. ಆಮೇಲೆ ಎಷ್ಟೊಂದು ಎಲ್ಲಿಂದ ಎಲ್ಗೋ ಮ್ಯಾಚ್ ಆಗಲ್ಲ. ನಾನು ಶ್ರೀ ತುಂಬಾ ಸತಿ ಜಗಳ ಆಡಿದ್ವಿ. ಇವರು ಕೇಳ್ತಾ ಇದ್ರು ಮೋಕ್ಷೇಂದ್ರ ಅವ್ರು ಯಾಕೆ ಜಗಳ, ಅವ್ರು ಆಡಲ್ಲ ನಾನು ಆಡ್ತೀನಲ್ಲ ಎಲ್ಲದಕ್ಕೂ. ಸೊ ಆ ರೀತಿ ಮನಸ್ತಾಪಗಳು ಎಲ್ಲಾ ಟೆಕ್ನಿಷಿಯನ್ಸ್ ಜೊತೆ ಇದ್ರೂ ಕೂಡ ನಾವೆಲ್ಲರೂ ಆ ಒಂದು ಪ್ರಾಜೆಕ್ಟ್ಗೋಸ್ಕರ ಇಷ್ಟು ಮಾಡ್ತಾ ಇದೀವಿ ವಾದ ವಿವಾದಗಳನ್ನ ಅಂತ ತಿಳ್ಕೊಂಡು ಮೆಚುರಿಟಿಲಿ ನಾವೆಲ್ಲ ಮುಂದೆ ಹೋಗ್ತಾ ಶುರು ಮಾಡಿದ್ವಿ. ಅದೇ ಇವಾಗ ಔಟ್ಕಮ್ ನಾವೆಲ್ಲರೂ ನೋಡ್ತಾ ಇರುವಂಥದ್ದು. ಈ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬಾ ಸಹಕರಿಸಿ, ನನ್ನ ಫಿಲಮು ಮಧ್ಯದಲ್ಲಿ ತುಂಬಾ ಕಷ್ಟಗಳ ಹಂತದಲ್ಲಿದ್ದಾಗ ನನಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದಂತಹ ದಂಪತಿಗಳು ಇಲ್ಲಿದ್ದಾರೆ. ಜಯಗೋಪಾಲ್ ಸರ್ ಮತ್ತೆ ಮೋಹನಾ ಮ್ಯಾಮ್ ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಡೂ ಕಮ್. ದೇವ್ರೆಲ್ಲವನ್ನು ಹೊಂದಿಸ್ತಾನೆ ಅಂತ ಅನ್ನೋದಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನೇತಾಜಿ ಥರನೇ ಕಾಣಿಸ್ಬೇಕು, ಆ ಕಣ್ಣು ಹಾಗೆ ಇರಬೇಕು, ಆ ಮುಖ ಹಾಗೆ ಇರಬೇಕು, ಹಾಗೆ ಅಭಿನಯಿಸ್ಬೇಕು ಅಂತಂದಾಗ ವರ್ಸಿಟೈಲ್ ಆ್ಯಕ್ಟರೇ ಬೇಕಾಗ್ತಾರೆ. ಅವ್ರನ್ನ ಮೈ ಮೇಲೆ ಬರ್ಸ್ಕೊಂಡು ಆ್ಯಕ್ಟ್ ಮಾಡಬೇಕು ಅಂತಂದಾಗ ನಾನು ಕೇಳಿದಾಗ ಲಕ್ಕಿಲಿ ಎಷ್ಟೋ ಜನನ ಭೇಟಿ ಮಾಡಿದ್ವಿ, ಮುಖ ಬೇಕಾದ್ರೆ ಚೇಂಜ್ ಮಾಡ್ಬೋದು ನಾವು ಅಂತ. ಆದರೆ ಕೊನೆಗೆ ನೋಡಿ, ಶ್ರೇಯಸ್ ತಲ್ಪಡೆ ಅವ್ರ ಜೊತೆನೆ ನನಗೆ ಅಗ್ರಿಮೆಂಟ್ ಆಯಿತು. ಮತ್ತು ಅವ್ರು ಸಂತೋಷವಾಗಿ ಒಪ್ಕೊಂಡು ನಾನು ಈ ಪಾತ್ರವನ್ನು ಅಭಿನಯಿಸ್ತೀನಿ ಅಂತ ಹೇಳಿದ್ರು. ಮತ್ತು ಅದಕ್ಕೆ ಅವ್ರು ತುಂಬ ವಿಡಿಯೋಸು ಮತ್ತು ಇದೆಲ್ಲ ನೋಡಿ ಅದು ಮುಖದ ಭಾವನೆಗಳು, ಬಾಡಿ ಲ್ಯಾಂಗ್ವೇಜ್ಗಳು ಹೇಗೆ ಮಾಡಬೇಕು ಅನ್ನೋದನ್ನ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರು ಅದೇ ರೀತಿ ಒಂದು ಮಾಡಿದ್ರು. ಮುಖ್ಯವಾಗಿ ನಾನು ಕನ್ನಡಿಗಳಾಗಿ ನಾವೆಲ್ಲ ಕನ್ನಡಿಗರು ಸೇರಿಕೊಂಡು ಇವಾಗ ಒಂದು ಕರ್ನಾಟಕ ಮಾತೆಯಿಂದ ಭಾರತ ಮಾತೆಗೆ ಕೊಡ್ತಿರ್ತಕ್ಕಂತಹ ಒಂದು ಕೊಡುಗೆ. ಯಾಕೆ ಅಂತ ಹೇಳಿದ್ರೆ, ನೇತಾಜಿ ಅವರು ಎಲ್ಲಾ ದೇಶಗಳಲ್ಲೂ ಈ ರೀತಿ INA ಕಟ್ಟಿದಾಗ ನಾನು ಅನ್ಕೊಂಡೆ ಇಡೀ ದೇಶಕ್ಕೆ ತಲುಪಿಸ್ಬೇಕಾದಂತಹ ಚಿತ್ರ, ಒಂದೇ ರಾಜ್ಯಕ್ಕೆ ಅಂತ ಲಿಮಿಟೆಡ್ ಆಗಿರ್ಬಾರ್ದು. ಶ್ರೀ ಅವರು ಒಂದು ಚೆನ್ನಾಗಿ ಅವಾಗಲೇ ಹೇಳ್ತಾ ಇದ್ರು, ಕೆಲವಷ್ಟು ಇವಾಗ ಸಂಗೊಳ್ಳಿ ರಾಯಣ್ಣ ಅವರು ರೀಜ್ನಲ್ಲಿ ನಾವು ಇಲ್ಲಿ ಮಾಡ್ತೀವಿ, ಅಲ್ಲಿ ಹೋಗಲ್ಲ, ಅಲ್ಲಿ ಮಾಡೋ ಕೆಲವು ಚಿತ್ರಗಳು ಇಲ್ಲಿಗೆ ಮ್ಯಾಚ್ ಆಗಲ್ಲ. ಬಟ್ ನೇತಾಜಿ ಅವ್ರ ಕತೆ ಇಡೀ ದೇಶಕ್ಕೆ ಮ್ಯಾಚ್ ಆಗುವಂಥದ್ದಾದ್ರಿಂದ ನಾನು ಪ್ಯಾನ್ ಇಂಡಿಯಾ ಅಂತ ಎಲ್ಲಾ ಭಾಷೆಗಳಲ್ಲೂ ಮಾಡಬೇಕು ಅಂತ ಮಾಡಕ್ ಹೋಗ್ಲಿಲ್ಲ. ಇದು ರಿಲೀಸ್ ಆಗ್ತಾ ಇರೋದು ಹಿಂದಿ ಭಾಷೆಯಲ್ಲೇ ರಿಲೀಸ್ ಆಗ್ತಾ ಇದೆ, ಹಿಂದಿ ಭಾಷೆಯಲ್ಲೇ ಮಾಡಿರೋದು ಅಂತಕ್ಕಂಥದ್ದು. ಬಟ್ ನಾವೆಲ್ಲ ಕನ್ನಡಿಗರು ಸೇರ್ಕೊಂಡು ಮಾಡಿರ್ತಕ್ಕಂಥ ಚಿತ್ರ. ಸೊ ಇದಿಷ್ಟು ನನ್ನ ಮಾತಾಗಿತ್ತು. ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ ಹತ್ರ ನೀವು ಮಾತಾಡಿದ್ರೆ ಕನ್ನಡಕ್ಕೆ ಡಬ್ ಮಾಡಿದೆ ಈಗ ಮಾಡ್ತಿಲ್ಲ ಸರ್, ನಾನು ಇದಕ್ಕೆ ಬಿದೋಗಿದ್ದೀನಿ. ಇಷ್ಟು ಕಷ್ಟ ಒಂದೇ ಲ್ಯಾಂಗ್ವೇಜ್, ಒಂದೇ ಭಾಷೆ. ನಾವು ಹೆಂಗ್ ಜನಗಣಮನ ಒಂದೇ ಭಾಷೆಯಲ್ಲಿ ಆಡ್ತೀವೋ ಇಡೀ ದೇಶದಲ್ಲಿ, ಅದೇ ರೀತಿ ಆಜಾದ್ ಭಾರತ್ ಒಂದೇ ಭಾಷೆಲಿದೆ. ಒಂದೇ ಮಾತ್ರ ನಾವು ಹೇಗೆ ಒಂದೇ ಭಾಷೆಯಲ್ಲಿ ಆಡ್ತೀವೋ ಅದೇ ರೀತಿ ಆಜಾದ್ ಭಾರತ್. ಕನ್ನಡಿಗರಿಗೆ ಹಿಂದಿ ಅರ್ಥ ಆಗತ್ತೆ ಸರ್, ನಮ್ಗೆಲ್ಲ ಸ್ಕೂಲಲ್ಲಿ ಇದೆಯಲ್ಲ, ಬಟ್ ಅರ್ಥ ಆಗದೆ ಇರೋರು ಅದು ನೋಡೋಣ ಆಮೇಲೆ. ಅರ್ಥ ಸರ್, ಮಕ್ಕಳು ಇಂಗ್ಲಿಷ್ ಫಿಲಮ್ಮೇ ನೋಡಕ್ ಹೋಗ್ತಾರೆ, ಅದು ಪರಕೀಯರ ಭಾಷೆ. ಸೊ ಇದು ಅಟ್ಲೀಸ್ಟ್ ನನ್ನ ದೇಶದಲ್ಲೇ ಇರುವಂತಹ ಭಾಷೆ. ಅವ್ರ ಫ್ಯಾಮಿಲಿಯವರು ಇದ್ದಾರೆ ಅಂತ ಯಾರು ಮೀಟ್ ಮಾಡಿದ್ದು ಆ ಥರ ಹೇಳಿದ್ರು? ಹಾಂ ಸರ್, ಈಗ ಹೇಳಿದ್ನಲ್ಲ, ರಾಜಶ್ರೀ ಚೌಧರಿ ಮ್ಯಾಮ್ ಅವರ ಮರಿ ಮೊಮ್ಮಗಳು. ಅವರೇ ನನಗೆ ಮೋಟಿವೇಟ್ ಮಾಡಿ, ನನ್ನ ಕಷ್ಟದಲ್ಲಿದ್ದಾಗೆಲ್ಲ ನನ್ನ ಮಾರಲ್ ಸಪೋರ್ಟ್ ಕೊಟ್ಟು ಎತ್ತಿದ್ರು, ಮೇಲೆತ್ತಿದ್ರು ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಹಾಂ ಸರ್, ಸೆನ್ಸರ್ ಆಯಿತು. UA ಕೊಟ್ಟಿದ್ದಾರೆ, 13+ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ದದು ಬ್ಲಡ್ ಎಲ್ಲ ಬರುತ್ತೆ. ಸೊ ಎಲ್ಲಿ ಬ್ಲಡ್ ಕಾಣಿಸಿದ ತಕ್ಷಣ ಅದು UAನೇ ಅಂತೆ ಬರೋದು. ಮರೆಮಾಚುವಂತಹ ದಾಳಿಕೋರರ ಕುರಿತಾಗಿ ಮಾತ್ರವೇ ನಾವು ಅಭ್ಯಾಸ ಮಾಡುವಂತಹ ಒಂದು ವ್ಯಸನವನ್ನು ನಮಗೆ ಮಾಡಿದಂತಹ ನಮ್ಮ ಈ ರಾಜಕೀಯ ವ್ಯವಸ್ಥೆ ಇದೆಯಲ್ಲ,
ಅದರ ನಡುವೆ ಮಾಧ್ಯಮವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಇಂಥ ಪ್ರಯತ್ನ ಹೆಚ್ಚು ಫಲ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಸ್ಪಷ್ಟವಾದ ದಾಖಲೀಕರಣ ಆಗಬೇಕು, ಹೀಗೆ ನಡೆಯಿತು ಅನ್ನೋದು ನಮ್ಮ ಬರುವ ತಲೆಮಾರುಗಳಿಗೂ ದಾಖಲಾಗಿ ದಾಟಬೇಕು ಅನ್ನೋದಕ್ಕಾಗಿಯೇ ರೂಪಂ ಅವರು ಮಾಡಿದಂತಹ ಈ ಆಜಾದ್ ಭಾರತ ಇದೆಯಲ್ಲ, ಈ ಚಿತ್ರವನ್ನು ಬೆಂಬಲಿಸೋಕ್ಕಾಗಿ ನಾವು ಬಂದದ್ದು. ನೀವೆಲ್ಲರೂ ಹಾಗೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ದೇಶದಲ್ಲಿ ನಡೆದಂತಹ ಘಟನಾವಳಿಯನ್ನು ಗಮನಿಸಿಕೊಂಡಾಗ ಸ್ವಾತಂತ್ರ್ಯ ಬಂದ ನಂತರದ ನಿಯಮಾವಳಿ ಇದೆಯಲ್ಲ, ಅದೆಲ್ಲವೂ ತುಂಬ ಪ್ರಶ್ನಾರ್ಹ ಅಂತ ಯಾವಾಗಲೂ ಅನಿಸಿದೆ. ಯಾಕೆ ಹೀಗೆ ಅಂತ ಯಾವಾಗಲೂ ಅನಿಸಿದೆ. ಅದರ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಲ್ಲ. ನನಗನ್ಸುತ್ತೆ ಆಜಾದ್ ಭಾರತ್ ಮುಖಾಂತರ ರೂಪಂ ಅವರು ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಈಗಲೂ 42 ಆಸ್ಪಾಸ್ಗೆ ಆಜಾದ್ ಹಿಂದ್ ಫೌಜ್ ಅಥವಾ ನಮ್ಮ ನೇತಾಜಿಯವರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳು ಅಥವಾ ಅದಕ್ಕೊಂದು ಮಂತ್ರಿಮಂಡಲವಿತ್ತು ಅಂತ ಗೊತ್ತಿದ್ದಾಗಿಯೂ ಅದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಆಜಾದ್ ಭಾರತ್ ರೂಪಂ ಅವರದು ತುಂಬ ಪ್ರಸ್ತುತವಾಗಿ ನಿಲ್ಲುತ್ತೆ. ಇದು ಸ್ತುತಿಗಾಗಿ ಅಲ್ಲ, ಪ್ರಸ್ತುತಿಯೂ ಇದಕ್ಕೆ ಮಹತ್ವ ಪಡೆದಿಲ್ಲ. ಆದರೆ ಒಂದು ಕಾಲಘಟ್ಟದ ಹೇಳದೇ ಉಳಿದ ಸಂಗತಿಗಳನ್ನು ರೂಪಮ್ಮ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸೋ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ವರ್ಷಗಳು ಅವರು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನಾನು ತುಂಬ ಹತ್ತಿರದಿಂದ ಬಲ್ಲೆ. ಈ ಕೆಲಸವನ್ನು ಬೇರೆ ಯಾರಾದರೂ ಮಾಡ್ಬೋದಾಗಿತ್ತು, ಇವರಾಗಿ ಮಾಡಿದ್ರು ಅನ್ನೋ ಪ್ರಶ್ನೆಗಳೆಲ್ಲ ಪ್ರಸ್ತುತ ನಮಗೆ ಅಪ್ರಾಮಾಣಿಕವಾದ, ಅಪ್ರೌಢವಾದ, ಅಪ್ರಬುದ್ಧ ಪ್ರಶ್ನೆಗಳಿಗೆ ನಾವು ಅವಕಾಶ ಕೊಡದೆ ಮಾಡದೇ ಇರೋದಕ್ಕೆ ಅನೇಕ ಕಾರಣಗಳು ಇಟ್ಕೊಂಡಿದ್ರೆ ನಾವು ಬದುಕಿನಲ್ಲಿ ಮಾಡುವುದಕ್ಕೆ ಇಟ್ಕೊಂಡು ಒಂದೇ ಕಾರಣ, ಕಾರ್ಯಸಿದ್ಧಿ ಮಾಡಬೇಕು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅವರ ರಾಷ್ಟ್ರಪ್ರೇಮ. ಈ ರಾಷ್ಟ್ರಪ್ರೇಮ ಬಹಳ ಕಾಲ ಎಲ್ಲರ ರಕ್ತಗಳಲ್ಲಿ, ನರನಾಡಿಗಳಲ್ಲಿ ಹರಿತಾ ಇರಲಿ ಅನ್ನೋ ಕಾರಣಕ್ಕಾಗಿ ಆಜಾದ್ ಭಾರತನ ಶೀರ್ಷಿಕೆಯಲ್ಲಿ ಇಟ್ಕೊಂಡು ಮಾಡಿರೋ ಈ ಚಿತ್ರ ತುಂಬ ಜನ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ, ಅವರ ಜೇಬು ತುಂಬಲಿ ಅಂತಲೋ ಗಲ್ಲಾಕಟ್ಟಿಗೆ ತುಂಬಲಿ ಅಂತಲೋ ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ನಾವು ಮೂಲತಃ ಯಾರು, ನಾವು ಬಂದದ್ದು ಎಲ್ಲಿಂದ, ಹೋಗುವುದೆಲ್ಲಿಗೆ, ಇನ್ನು ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಆಜಾದ ಭಾರತವನ್ನು ಸಾಧ್ಯವಾಗಿಸಿದ ಮತ್ತು ಅದಕ್ಕೆ ಕೈ ಜೋಡಿಸಿದಂತಹ ಎಲ್ಲ ಮಹನೀಯರು, ಜೊತೆಗೆ ತಂತ್ರಜ್ಞರು, ಕಲಾವಿದರು, ಅವರೆಲ್ಲರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಅದು ಬಿತ್ತುವುದು ರಾಷ್ಟ್ರಪ್ರೇಮವನ್ನು. ಇತಿಹಾಸ ಸರಿದು ಹೋಗಿದೆ, ಈಗ ಯಾಕಿದರ ಮತ್ತೆ ಸ್ಮರಣೆ, ಅದರ ಯುಕ್ತ ಸ್ಮರಣೆ ಆಗಬೇಕೇ ಬೇಡವೆ ಅನ್ನೋದು ನಂತರದ ಚರ್ಚೆ. ಆದರೆ ನಮ್ಮದೇ ಈ ಚರಿತ್ರೆಯನ್ನು ಈಗಲೂ ನನಗೆ ಗೊತ್ತಿರುವ ಹಾಗೆ ಅಯೋಧ್ಯೆ ಹತ್ತಿರ ಇರುವಂಥ ಒಂದು ಸಣ್ಣ ಭೂಭಾಗದಲ್ಲಿ ಗುಮ್ನಾಮಿ ಬಾಬಾ ಅನ್ನೋ ಹೆಸರಿನಲ್ಲಿ ನಮ್ಮ ನೇತಾಜಿಯವರು ಒಂದಷ್ಟು ಕಾಲ ಬದುಕಿದ್ದು ನಂಬುಗೆ ಇದೆ. ಸರ್ಕಾರಗಳಲ್ಲಾಗಲಿ, ಆಡಳಿತಂತ್ರವಾಗಲಿ, ಸಾರ್ವಜನಿಕರಾಗಲಿ ಅನೇಕ ಮಹತ್ವದ ಮಾಹಿತಿ ಈಗಲೂ ಇದ್ದಾಗಿಯೂ ಸಾರ್ವಜನಿಕಗೊಳ್ಳಲ್ಲ ಯಾಕೆ ಅನ್ನೋದನ್ನು ನಾವಿನ್ನೂ ಕಂಡುಕೊಳ್ಬೇಕಾಗಿದೆ. ಎಲ್ಲ ಗೊಂದಲಗಳ ನಡುವೆ ಮೀರಾ ಆರ್ಯದ ಕುರಿತಾಗಿ ತಾವೇ ಸ್ವತಃ ನಟಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಪೂರ್ವ ತಯಾರಿ ಇರದೆ ಅಪೂರ್ವ ಪ್ರಸ್ತುತಿ ಸಾಧ್ಯವಾಗಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ರೂಪಮನ್ನನವರಿಗೆ ವಿಶೇಷವಾದ ಆಭಾರವನ್ನು, ಮನ್ನಣೆಯನ್ನು ನಾನು ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇದನ್ನು ಮಾಡ್ತೀನಿ. ಇಂಥ ಚಿತ್ರಗಳ ಸಂತತಿ ಸಂಖ್ಯೆ ಹೆಚ್ಚಾಗಲಿ, ಸಂವರ್ಧಿಸಲಿ. ಬೌದ್ಧಿಕ ಔನ್ನತ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮದಾಗಿಸುವ ಪ್ರಯತ್ನ ಮಾಡ್ತೀವಿ. ಆದರೆ ಇದರ ಮಾಧ್ಯಮದ, ಅದರಲ್ಲೂ ದೃಶ್ಯ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂತಹ ಇಂಥ ಮಾಧ್ಯಮದ ಸದ್ಬಳಕೆ ಮಾಡಿ ಸತ್ಪರಿಣಾಮಕ್ಕಾಗಿಯೇ, ಅಂದರೆ ಸತ್ತ ಪ್ರಜೆಗಳಾಗಿ ನಾವು ಉಳಿದಿದ್ದೇವೆ, ಸತ್ಪ್ರಜೆಗಳಾಗಿ ಇನ್ನೂ ರೂಪುಗೊಂಡಿಲ್ಲ ಅನ್ನೋದಂತಹ ಅನೇಕ ವಿಚಾರಗಳನ್ನು ಈ ಚಿತ್ರ ದಾಟಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಮಾತಿಗೆ ಅವಕಾಶ ಇಲ್ಲ, ಬೇಕಾಗಿಯೂ ಇಲ್ಲ. ಚಿತ್ರವೇ ಎಲ್ಲವನ್ನು ಹೇಳಿಬಿಡುತ್ತೆ. ಮೀರಾ ಆರ್ಯ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತಕ್ಕೆ ನಿರಂತರ ಜಯ ಸಿಗುತ್ತಿರಲಿ. ಜಯತು ಜಯ ಭಾರತ. ಆ್ಯಂಡ್ ಅವರು ಆ್ಯಕ್ಚುಲಿ ಸಮರೈಸ್ ಮಾಡ್ದಂಗೆ ಅವ್ರ ಮಾತಾಡಿದ ಎಲ್ಲ ಮಾತೂ ಸತ್ಯ. ಆ್ಯಂಡ್ ಈ ಥರ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಮ್ಯಾಮ್, ರೂಪಾ ಮ್ಯಾಮ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೂ ತಿಳಿದಿರಲಿಲ್ಲ ಈ ಒಂದು ಕಥೆ ಬಗ್ಗೆ. ಆ್ಯಂಡ್ ಈ ಕಥೆ ನನಗೆ ಮ್ಯಾಮ್ ಹೇಳಿದಾಗ ನಾನು ಹೋಗಿ ಅದ್ರ ಬಗ್ಗೆ ಓದಿ ಇನ್ನೊಂಚೂರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕಿಂತ ಜಾಸ್ತಿ ನಾವು ಶೂಟ್ ಮಾಡಬೇಕಾಗಿದ್ದಾಗ ನನಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ಕೂಡ ಒಂದು ನಿದರ್ಶನ ಆಯಿತು ನನಗೆ. ಹೇಗಿರಬಹುದು ಅವರ ಜೀವನ ಆ ಟೈಮಲ್ಲಿ, ಹೇಗೆ ಅವರು ಜೀವಿಸಿದ್ರು, ಹೇಗೆ ಎಷ್ಟು ಕಷ್ಟಪಟ್ಟಿದ್ರು ದೇಶಕ್ಕೋಸ್ಕರ. ಆ್ಯಂಡ್ ಏನೂ ಫೆಸಿಲಿಟೀಸ್ ಇಲ್ಲದೆ
ತುಂಬ ಮ್ಯಾಮ್ ಹೇಳ್ದಂಗೆ ಕಾಡಲ್ಲಿ ಜೀವನ ಮಾಡಿಕೊಂಡು ದೇಶಕ್ಕೋಸ್ಕರ ನಾನು ಎಲ್ಲ ಮರ್ತ್ಬಿಡೋದು, ನನ್ನ ಒಂದು ಜೀವನನ ಪೂರ್ತಿ ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂತಹ ಬಹಳಷ್ಟು ಮಹಿಳೆಯರಿದ್ರು. ಅದರಲ್ಲಿ ಅಫ್ಕೋರ್ಸ್ ಮೀರಾ ಆರ್ಯ ಅವರ ಕಥೆ ಅಂತೂ ತುಂಬ ಒಂಥರ ಇನ್ಸ್ಪಿರೇಷನಲ್. ಈ ಕಥೆ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ಈ ಸಿನಿಮಾ ನೋಡಬೇಕು. ಆ್ಯಂಡ್ ಡೆಫಿನೆಟ್ಲಿ ಒಂದು ಹೆಮ್ಮೆ ಆಗುತ್ತೆ ಎಲ್ಲ ಭಾರತೀಯರಿಗೂ ಈ ಸಿನಿಮಾ ನೋಡೋದ್ರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ತುಂಬ ಖುಷಿಯಾಗಿದೆ, ನನಗೆ ತುಂಬ ಹೆಮ್ಮೆ ಆಗಿದೆ ಈ ಒಂದು ಸಿನಿಮಾದಲ್ಲಿ ಪಾಲ್ಗೊಂಡು. ಮತ್ತೊಮ್ಮೆ ಐ ಆಮ್ ವೆರಿ ಗ್ರೇಟ್ಫುಲ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಡಿಟರ್ ಆಗಿದ್ದರಿಂದ ಸ್ವಲ್ಪ ಶಾರ್ಟಾಗಿ ಇಟ್ಕೊಳ್ಳೋಣ ಅಂತ. ಸುಚೇಂದ್ರ ಪ್ರಸಾದ್ ಜಿ ಏನು ಹೇಳಿದ್ರು ಅದು ಕಾಪಿ ಪೇಸ್ಟು. ಜೊತೆಗೆ ಈ ಸಿನಿಮಾ ಏನು ಖುಷಿ ಕೊಡುತ್ತೆ ಅಂತಂದರೆ, ನಾವು ಅಟ್ಲೀಸ್ಟ್ ನಮ್ಮ ಟೈಮಲ್ಲಿ ಸ್ಕೂಲಲ್ಲಿ ಹಿಸ್ಟ್ರಿ ಬುಕ್ಸಲ್ಲಿ ಬರೀ ನಾವು ಮುಘಲರು ಬಂದರು, ಗಜ್ನಿ ಬಂದರು, ಟಿಪ್ಪು ಸುಲ್ತಾನು ಬರೀ ಇದೇ ಓದ್ಕೊಂಡು ಬಂದಿದ್ವಿ. ಈ ಮೀರಾ ಆರ್ಯ ಏನು ಕ್ಯಾರೆಕ್ಟರ್ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ ಬಗ್ಗೆನೂ ಓದಿದ್ವಿ. ಬಟ್ ಈ ಮೀರಾ ಆರ್ಯ ಎಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಈ ಕ್ಯಾರೆಕ್ಟರ್ ಬಗ್ಗೆ ನಾನಂತೂ ಟೆಕ್ಸ್ಟ್ ಬುಕ್ಕಲ್ಲೆಲ್ಲೂ ಓದಿಲ್ಲ, ಎಲ್ಲೋ ಕೇಳಿದ್ದು ನೆನಪು. ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಕೇಳಿದ್ದು ನೆನಪು. ಬಟ್ ರೂಪ ಅವರು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಕಥೆ ಡೀಟೇಲಾಗಿ ಹೇಳಿದಾಗ ಅಂದರೆ ಫಸ್ಟ್ ಆಫ್ ಆಲ್ ಶಾಕ್ ಆಯಿತು. ಈ ಥರನೂ ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾರ ಅನ್ನೋ ಒಂದು ಫ್ಯಾಕ್ಟ್ ಕೇಳಿ ಶಾಕ್ ಆಯಿತು. ಅನದರ್ ಥಿಂಗ್, ರೂಪ ಅವರು ಮತ್ತು ಗೌತಮ್ ಅವರು ಬಹಳ ವರ್ಷಗಳಿಂದ ಜೊತೆ ಕೆಲಸ ಮಾಡಿದ್ದೀವಿ, ಚಂದ್ರ ಕಲರ್ಸ್. ಸೊ ಹೊಸದೇನಲ್ಲ. ಬಟ್ ಈ ಸಿನಿಮಾ ಇವರು ಹಿಂದಿನಲ್ಲಿ ಮಾಡಿದ್ದು ಒಂದು ಒಳ್ಳೆಯ ವಿಚಾರ. ಯಾಕೆಂದರೆ ಇಡೀ ದೇಶದಲ್ಲಿ ಈ ಥರ ಒಂದು ಸಬ್ಜೆಕ್ಟ್ ರೀಚ್ ಆಗಬೇಕು, ಆಮೇಲೆ ರಿಲೇಟಬಲ್ ಆಗಿರುತ್ತೆ. ಆ ಒಂದು ಜಾಗ್ರಫಿ, ಆ ಒಂದು ಕತೆ ಎಲ್ಲಿ ನಡೀತಿತ್ತು ಆ ಜಾಗ್ರಫಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಸ್ಟ್ರೇಟ್ ಹಿಂದಿನಲ್ಲಿ ಮಾಡಿದ್ದು ಒಂದು ಒಳ್ಳೆ ವಿಚಾರ. ರೂಪ ಅವರು ಪ್ರೊಡ್ಯೂಸ್ ಮಾಡಿ ರೈಟಿಂಗು, ಡೈರೆಕ್ಷನ್ನು, ಆ್ಯಕ್ಟಿಂಗು, ಅವ್ರ ಎನರ್ಜಿ ನಾವು ಆ ಎನರ್ಜಿನ ಎಷ್ಟೋ ಸರಿ ಹೇಳ್ತೀನಿ, ಇಷ್ಟೊಂದು ಎನರ್ಜಿ ಎಲ್ಲಿದೆ ನಿಮಗೆ, ಹೆಂಗೆ ಇಷ್ಟೆಲ್ಲ ಜೊತೆಗೆ ಸೋಷಲ್ ವರ್ಕ್ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಹೇಗೆ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರೀತಾರೆ, ಇಷ್ಟೊಂದು ಕೆಲಸ ಒಟ್ಟಿಗೆ ಮಾಡ್ತಾ ಇರ್ತಾರೆ ಅವರು. ಅಂದರೆ ಅವ್ರಿಗೆ 24 hours ಸಾಲದು ಅವ್ರಿಗೆ. ಯಾಕೆಂದರೆ ಒಂದು ಕಡೆ ಎಡಿಟಿಂಗ್ ಬಂದಿರ್ತಾರೆ, ಜೊತೆಗೆ ಮಾತಾಡ್ತಾ ಇರ್ತಾರೆ, ಗೌತಮ್ ಅವ್ರ ಜೊತೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿರ್ತಾರೆ, ಇನ್ನೆಲ್ಲೋ ಎಲ್ಲ ಫೋನಲ್ಲಿ, ಇಡೀ ಸಿನಿಮಾನ ಫೋನಲ್ಲಿ ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ಇದೆ ಅವ್ರಿಗೆ. ಕೆಲವು ಸರಿ ಆರ್ಗ್ಯುಮೆಂಟ್ಸ್ ಆಗಿದೆ, ಬಟ್ ಫಾರ್ ದ ಪ್ರಾಡಕ್ಟ್. ಏಕೆಂದರೆ ಎಂಡ್ ಆಫ್ ದ ಡೇ ಸಿನಿಮಾ ಜನ ಥಿಯೇಟ್ರಲ್ಲಿ ನೋಡಿ ವಾವ್ ಅನ್ಬೇಕಷ್ಟೇ. ಬ್ಯಾಕ್ಗ್ರೌಂಡಲ್ಲಿ ಏನು ನಡೆದಿದೆ ಯಾರೂ ಕೇಳಲ್ಲ. ಈ ಸೀನ್ ಯಾಕೆ ಇಟ್ಟಿಲ್ಲ ಅಂತಲೂ ಯಾರು ಕೇಳಲ್ಲ. ಯಾವುದೋ ಒಂದು ಸೀನ್ ತೆಗ್ಬಿಟ್ಟಿದ್ರೆ ಅಲ್ಲೊಂದು ಸೀನ್ ಆಗಿತ್ತಲ್ಲ ಅಂತ ಯಾರೂ ಒಂದು ಕೇಳಲ್ಲ. ಎಂಡ್ ಆಫ್ ದ ಡೇ ಸಿನಿಮಾ ಜನ ನೋಡಿದ ತಕ್ಷಣ ಇಷ್ಟ ಇದೆ, ಇಷ್ಟ ಇಲ್ಲ, ಇಷ್ಟೇ ಬರೋದು ಮ್ಯಾಟ್ರು. ಸೊ ಈ ಸಿನಿಮಾ ನೋಡಿದಾಗ ಒಂದು ಇಟ್ ವಿಲ್ ಟೇಕ್ ಬ್ಯಾಕ್ ಹಿಸ್ಟ್ರಿ ನೆನಪಿಗೆ ಬರುತ್ತೆ. ಆ ಒಂದು ಕ್ಯಾರೆಕ್ಟರೈಸೇಷನ್ಸು ಎಲ್ಲವೂ. ಆ್ಯಂಡ್ ತುಂಬ ಖುಷಿ ಆಯಿತು ಈ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶ್ರೀ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ನಮಸ್ಕಾರ. ವೇದಿಕೆ ಮೇಲೆ ಧನ್ಯವಾದಗಳು. ಎಲ್ಲರಿಗೂ ವೆಲ್ಕಮ್. ಪ್ರಾಜೆಕ್ಟ್ ಇವತ್ತು ಫಸ್ಟ್ ಪ್ರೆಸ್ ಮೀಟು. ಸೊ ಇಲ್ಲಿವರೆಗೂ ರೂಪ ಎಲ್ಲೂ ಪ್ರೆಸ್ ಮೀಟ್ ಮಾಡಿಲ್ಲ. ಸೊ ಇದೇ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಮುಂದೆ ಈ ಒಂದು ಪ್ರಾಜೆಕ್ಟ್ನ ತಂದಿಡಬೇಕು ಅನ್ನೋ ಒಂದು ಆಸೆಯಿಂದನೇ ಎಲ್ಲೂ ಮಾಡಿಲ್ಲ ಆ್ಯಕ್ಚುಲಿ ಪ್ರೆಸ್ ಮೀಟ್. ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಕಡೆ ಪೇಟ್ರಿಯಾಟಿಕ್ ಸಿನಿಮಾ, ಇನ್ನೊಂದು ಕಡೆ ಒಂದು ತುಂಬ ದೊಡ್ಡ ಬಡ್ಜೆಟ್ ಕಮರ್ಷಿಯಲ್ ಸಿನಿಮಾ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಒಂದು ಮಹಿಳೆಯಾಗಿ ಒಂದು ದೊಡ್ಡ ಬಡ್ಜೆಟ್ ಇವತ್ತಿನ ಟ್ರೆಂಡ್ಗೆ ಸಿನಿಮಾ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇವತ್ತಿನ ರಿಟರ್ನ್ಸ್ ನಮಗೇನು ಒಂದು ಗೊತ್ತು ಸಿನಿಮಾಲಿ. ಸೊ ಇವತ್ತಿನ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಮ್ಯೂಸಿಕ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಯಾವುದೂ ಅಷ್ಟು ಸುಲಭ ಅಲ್ಲ ಇವತ್ತು ಮಾಡೋದು. ಒಂದು ಈ ಥರ ಸಿನಿಮಾ, ಪೇಟ್ರಿಯಾಟಿಕ್ ಸಿನಿಮಾ ಅಂದರೆ ಒಂದು ಕನಸು ಅನ್ಕೊಬೇಕು ಇವತ್ತು. ಬಟ್ ನಾವು ಜನರಲ್ ಆಗಿ ದಿನನಿತ್ಯ ನಾವು ಕೇಳ್ತಾ ಇದ್ದು ಮಹಾತ್ಮ ಗಾಂಧಿ ಅವ್ರ ಹೆಸರು ಗೊತ್ತು, ನಮಗೆ ನೆಹರು ಅವ್ರ ಹೆಸರು ಗೊತ್ತು, ಸುಭಾಷ್ ಚಂದ್ರ ಬೋಸ್ ಅವ್ರ ಹೆಸರು ಗೊತ್ತು.
ಆದರೆ ನೀರಾ ಆರ್ಯ ಅಂದರೆ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ನಾವು ಇವತ್ತು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನೀರಾ ಆರ್ಯ ಬಗ್ಗೆ ಸಿನಿಮಾ ಮಾಡ್ತಾ ಇದ್ರೆ ಯಾರು ನೀರಾ ಆರ್ಯ ಅಂತಾರೆ. ಸೊ ಇದು ನಮ್ಮ ವಿಪರ್ಯಾಸ. ಯಾಕೆಂದರೆ ಒಂದು ಮಹಿಳೆ ದೇಶಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿ ಕೊನೆಗೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಹೆಣ ಎತ್ತಕ್ಕೂ ಯಾರೂ ಇರಲಿಲ್ಲ ಅವ್ರದ್ದು. ಸೊ ಇದ್ರದ್ದೊಂದು ವಿಪರ್ಯಾಸ. ಮತ್ತು ಈ ಕತೆ ನಮ್ಗೆಲ್ಲರಿಗೂ ತಲುಪಿಸ್ಲೇಬೇಕು ಅನ್ನೋ ಒಂದು ಹಂಬಲಕ್ಕಾಗಿ ತುಂಬಾನೇ ರಿಸರ್ಚ್. ಯಾಕೆಂದ್ರೆ ನೀರಾ ಆರ್ಯ ಕತೆ ಸಿಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಮ್ಗೆ ಇವಾಗ ಗೂಗಲ್ ಮಾಡಿದ್ರೆ ಒಂದು ಯಾವುದೋ ಒಂದು 4 ಕತೆಗಳು ಸಿಗುತ್ತೆ, ಪೇಟ್ರಿಯಾಟಿಸಮ್, ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಅಂತ. ಬಟ್ ನೀರಾ ಆರ್ಯ ಅಂತ ಮಾಡಿದಾಗ ನಿಮಗೆ ಒಂದು 2-3 ಪಾಯಿಂಟ್, ಅವ್ರ ಬ್ರೆಸ್ಟ್ ಕಟಿಂಗ್ ಸೀನ್ ಆಗಿರ್ಬೋದು ಅಥವಾ ಅವ್ರದ್ದು ಇನ್ನೇನು ಹೋರಾಟ ಬಿಟ್ಟರೆ ನಮ್ಗೆ ಏನೂ ಇನ್ಫಾರ್ಮೇಶನ್ ಇಲ್ಲ. ಸೊ ಪ್ರತಿ ಒಂದು ದೇಶದಲ್ಲಿ ಕೊನೆಗೂ ಹೋಗಿ ಅವ್ರ ಜೊತೆ ಯಾರ್ಯಾರು ಒಡನಾಟ ಇತ್ತು, ಯಾರ್ಯಾರು ಸಂಪರ್ಕದಲ್ಲಿದ್ರು, ಅವ್ರ ಫ್ಯಾಮಿಲಿ ಯಾರು ಅಂತ ಇದಿಷ್ಟು ರಿಸರ್ಚ್ ಮಾಡೋದಕ್ಕೆ ನನ್ನ ಪ್ರಕಾರ ಸುಮಾರು ಒಂದು 25-30 ಲಕ್ಷ ಖರ್ಚು ಮಾಡಿದ್ದಾರೆ ಅವಳು ಫ್ಲೈಟ್ ಚಾರ್ಜ್ಗೆ ಇಲ್ಲಿವರೆಗೂ. ಸೊ ಅದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಮೇಲೆ ಆ ಡಾಟ್ಸ್ನ ಕಲೆಕ್ಟ್ ಮಾಡೋದು ತಿರ್ಗಾ ಸುಲಭ ಇಲ್ಲ. ಯಾಕೆಂದ್ರೆ ನಾವು ಹಿಂದಿಲಿ ಮಾಡಬೇಕು, ಒಂದು ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಅನ್ಕೊಂಡಾಗ ಅದಕ್ಕೊಂದು ರೈಟರ್ ಬೇಕಾಗಿತ್ತು. ಆ ರೈಟರ್ ಬಾಂಬೆಯಿಂದ ಬ್ಯಾಂಗ್ಳೂರ್ ಕಳಿಸಿ ಅವ್ರನ್ನ ತಿಂಗಳಾನ್ಗಟ್ಲೆ ಕೂತ್ಕೊಂಡು ರಿಸರ್ಚ್ ಮಾಡಿ ಒಂದೊಂದು ಬಟ್ಟೆಯಿಂದ ಹಿಡಿದು, ಒಂದೊಂದು ಕಾಸ್ಟ್ಯೂಮ್ ಇಂದ ಹಿಡಿದು, ಒಂದೊಂದು ಲುಕ್ ಇಂದ ಹಿಡಿದು, ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೋಡ್ಬೋದು ಅವ್ರ ಹೋಲಿಕೆನ. ಬಟ್ ನೀವು ಪರ್ಸನಲ್ ಆಗಿ ಬೇರೆ ಸಿನಿಮಾಗಳನ್ನ ನೀವು ನೋಡಿದ್ರೆ ಶ್ರೇಯಸ್ ತಲ್ಪಡೆ ಅವ್ರು ಆ ಥರ ಕಾಣಲ್ಲ. ಅದು ಮೇಕಪ್ಗೆ ಖರ್ಚು ಮಾಡಿ ಅವ್ರು ಮೇಕಪ್ ಹಾಕೋಬೇಕು ಅಂದ್ರೆ 2 ಅವರ್ 3 ಅವರ್ ಬೇಕಾಗಿತ್ತು ಆ ಥರ ಸುಭಾಷ್ ಚಂದ್ರ ಬೋಸ್ ಅವ್ರು ಕಾಣೋ ಥರ. ಆಮೇಲೆ ನೀರಾ ಆರ್ಯ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಇದೆ ಇಲ್ಲಿ ರೂಪಾದು. ಒಂದು ಇವತ್ತಿನ ಒಂದು ರಿಸರ್ಚ್ ಕ್ಯಾರೆಕ್ಟರ್, ಇನ್ನೊಂದು ಆಕ್ಚುಲ್ ನೀರಾ ಆರ್ಯ ಕ್ಯಾರೆಕ್ಟರ್. ಸೊ ಅದೆರಡು ಡಿಫ್ರೆನ್ಸಿಯೇಷನ್ ತೋರಿಸ್ಬೇಕು ಅಂದ್ರೂ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಅವ್ರು. ಯಾಕೆಂದ್ರೆ ಒಂದು ಕಡೆ ಪ್ರೊಡಕ್ಷನ್ ಫುಲ್ ಅವಳೇ ಹ್ಯಾಂಡಲ್ ಮಾಡ್ತಾ ಇದ್ರು ರೂಪ, ಇನ್ನೊಂದು ಕಡೆ ಅವರು ಈ ಸಿನಿಮಾಗೆ ಏನೇನು ಚೆನ್ನಾಗಿ ಕಾಣಬೇಕೋ ಅವಳು ಇದಾಗಿದ್ದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅದನ್ನು ಮಾಡಬೇಕಾಗಿತ್ತು. ಸೊ ಶಿ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಇಲ್ಲಿ 1 ಮ್ಯಾನ್ ಶೋ ಅಂತ ಹೇಳ್ಬೋದು, ನಾನು 1 ವುಮೆನ್ ಶೋ ಅಂತ ಹೇಳ್ಬೇಕು ಆ್ಯಕ್ಚುಲಿ ರೂಪಂದು. ಸೊ ಇಲ್ಲಿ ಯಾರೇ ಏನೇ ಮಾಡಿರ್ಬೋದು ಸ್ಕ್ರೀನಲ್ಲಿ, ಬಟ್ ಕೊನೆಯಲ್ಲಿ ಥಿಯೇಟ್ರಿಂದ ಆಚೆ ಬರ್ತಾ ರೂಪಂಗೆ ಚಪಾಳೆ ತರ್ತಾನೆ ಬರೋದು ಜನ. ಇದು ನನಗೆ ಪ್ರಾಮಿಸ್ ಮಾಡ್ತೀನಿ, ಇದು ನಾನು ಗ್ಯಾರಂಟಿ. ಗಂಡನಾಗಿ ಹೇಳ್ತಾ ಇಲ್ಲ, ನಾನು ಒಬ್ಬ ಪ್ರೇಕ್ಷಕನಾಗಿ ಹೇಳ್ತೇನೆ. ಯಾಕೆಂದರೆ ಲಾಸ್ಟ್ 10 ಮಿನಿಟ್ಸ್ ನನಗೆ ರೀ ರೆಕಾರ್ಡಿಂಗ್ ಮಾಡಬೇಕು ಅಂದಾಗ ನನಗೆ ಮಾಡೋಕೆ ಆಗ್ತಾ ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್, ಎಸ್ಪೆಷಲಿ ಲಾಸ್ಟ್ 10 to 15 ಮಿನಿಟ್ಸ್. ಯಾಕೆಂದರೆ ಲಿಟ್ರಲಿ ಇಟ್ ವಾಸ್ ಅ ಬ್ಲಡ್ ಶೆಡ್. ಅಂಡ್ ನನಗೆ ನನ್ನ ಹೆಂಡತಿನ ಅಲ್ಲಿ ಒಂದು ರಕ್ತದಲ್ಲಿ ನೋಡೋಕ್ಕಾಗ್ತಾಯಿಲ್ಲ, ನಾನು ಮ್ಯೂಸಿಕ್ ಮಾಡಬೇಕಲ್ಲ ಕೂತ್ಕೊಂಡು ನನ್ನ ಸ್ಟುಡಿಯೋಲಿ. ಎಷ್ಟೋ ಸತಿ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು ಬಂದಿದೆ, ನನ್ನ ತಮ್ಮಂಗೆ ಬಿಟ್ಟು ಹೋಗಿದ್ದೀನಿ ಗೌರವ್ಗೆ ಕೆಲಸ ಮಾಡೋದು, ನೀನೇ ಮಾಡೋದು ಅಂತ. ಸೊ ದಟ್ ಈಸ್ ದ ಕೈಂಡ್ ಆಫ್ ಇಂಪ್ಯಾಕ್ಟ್. ಸೊ ಡೆಫಿನೆಟ್ಲಿ ಶಿ ಡಿಸರ್ವ್ಸ್ ಅ ನ್ಯಾಷನಲ್ ಅವಾರ್ಡ್ ಈ ಸಿನಿಮಾಗೆ, ಆ್ಯಕ್ಟಿಂಗ್ಗೆ, ಆ್ಯಂಡ್ ಶಿ ಡಿಸರ್ವ್ಸ್ ಅ ಸ್ಟೇಟ್ ಅವಾರ್ಡ್. ಸೊ ಅದು ಬಂದರೆ ಐ ಥಿಂಕ್ ಹರ್ ಲೈಫ್ ವಿಲ್ ಬಿ ಕಂಪ್ಲೀಟೆಡ್ ಫಾರ್ ವಾಟ್ ಎವರ್ ಎಫರ್ಟ್ ಶಿ ಹಸ್ ಡನ್ ಸೋ ಫಾರ್. ಆ್ಯಂಡ್ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಶೂಟ್ ಮಾಡುವಾಗ ಸುಮಾರು 300 ಜನ ಜೂನಿಯರ್ ಆರ್ಟಿಸ್ಟು. ನಮಗೆ 300 ಜನಕ್ಕೆ ಒಂದು 5 ರಿಂದ 6 ಬಸ್ ಕರ್ಕೊಂಡ್ಬರ್ತಾ ಇದ್ವಿ ದಿನಾಗ್ಲೂ. ಸೊ ಅವ್ರು ಅಷ್ಟು ಜನಕ್ಕೂ 300 ಜನಕ್ಕೂ ಕಾಸ್ಟ್ಯೂಮ್ಸು, ಅಷ್ಟು ಜನ ಫೋನ್ ಕ್ಯಾರಿ ಮಾಡಬಾರ್ದು, ಅಷ್ಟು ಜನ ಅಲ್ಲೆಲ್ಲೂ ನಮಗೆ ಪ್ಲಾಸ್ಟಿಕ್ ಐಟಮ್ಸ್ ಕಾಣಿಸ್ಬಾರ್ದು ಆಗಿನ ಕಾಲಕ್ಕೆ. ಸೊ ಪ್ರತಿ ಒಂದು ಆ ಟೆಂಟ್ ಆಗಿರ್ಬೋದು, ಆ ಟೆಂಟ್ ಕಲರ್ ಆಗಿರ್ಬೋದು, ಆ ಟೋನ್ ಆಫ್ ದ ಸಿನಿಮಾ ಆಗಿರ್ಬೋದು. ಸೊ ಇಟ್ ವಾಸ್ ನಾಟ್ ಅ ಜೋಕ್ ಮೇಕಿಂಗ್ ನೀರಾ ಆರ್ಯ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರೂಪಾ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಫಾರ್ ಗೆಟಿಂಗ್ ಲಾಂಚ್ ಇನ್ ಹಿಂದಿ ಫಾರ್ ದಿ ಫಸ್ಟ್ ಟೈಮ್. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ನಿಮ್ಮೆಲ್ಲರ ಸಹಕಾರ ಈ ಒಂದು ಸಿನಿಮಾ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗುವಂಥ ಒಂದು ಸಬ್ಜೆಕ್ಟು. ಮತ್ತು ನಮ್ಮ ಎಲ್ಲ ಇಂದಿನ ಪೀಳಿಗೆ ಆಗಿರ್ಬೋದು, ನಮ್ಮ ಹಳಬರ್ಗ ಆಗಿರ್ಬೋದು, ಯಾರಿಗೂ ನೀರಾ ಆರ್ಯ ಬಗ್ಗೆ ಗೊತ್ತಿಲ್ಲ. ಸೊ ಈ ಒಂದು ಎಂಟೈರ್ ಇನ್ಫಾರ್ಮೇಶನ್ ತಲುಪಿಸೋ ಒಂದು ಕೆಲಸ ರೂಪ ಈ ಸಿನಿಮಾ ಮೂಲಕ ಮಾಡ್ತಾ ಇದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ 7 ಸಾಂಗ್ಸ್ ಇದೆ ಅದರಲ್ಲಿ. ಸೊ ನಮಗೆ ಸ್ವರೂಪ್ ಖಾನ್ ಅವರು, ಆಮೇಲೆ ಅಮೃತಾಜಿ ಅವರು ಬಂದು, ಶಿ ಇಸ್ ದ CM ವೈಫ್, ಮಹಾರಾಷ್ಟ್ರ CM ಅವರ ಹೆಂಡತಿ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಸೊ ನಮ್ಮ ಪೇಟ್ರಿಯಾಟಿಕ್ ಸಾಂಗ್ ಜನಗಣ ಮನ ಹಾಡಿದ್ದಾರೆ, ಆ್ಯಂಡ್ ಬದ್ರಿ ಪ್ರಸಾದ್ ಅವರು ಹಾಡಿದ್ದಾರೆ, ಆ್ಯಂಡ್ ಅನುರಾಧ ಭಟ್ ಅವರು ಹಾಡಿದ್ದಾರೆ, ಆ್ಯಂಡ್ ಇನ್ನೂ ಹಲವಾರು ಸಿಂಗರ್ಸ್ ಇದ್ದಾರೆ ನಮಗೆ. ಯಾಕೆಂದರೆ ಕೋರಸ್ಸು ಬಾಂಬೆಲಿ ಮಿಕ್ಸ್ ಮಾಡಿದ್ವಿ 10 ಜನನ, ಯಶ್ರಾಜ್ ಸ್ಟುಡಿಯೋಲಿ ರೆಕಾರ್ಡ್ ಮಾಡಿದ್ವಿ ನಾವೆಲ್ಲನೂ. ಆ್ಯಂಡ್ ಮೈ ಬ್ರದರ್ ಗೌರವ್ ಅವ್ನು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈಕ್ವಲ್ ಆಗಿ ವರ್ಕ್ ಮಾಡಿದ್ದಾನೆ ಅವ್ನು ನನ್ನ ಜೊತೆ. ಸೊ ನಂದು ಏನೇ ಕ್ರೆಡಿಟ್ ಇದ್ರೂ 50% ಗೋಸ್ ಟು ಹಿಮ್ ಆಲ್ವೇಸ್. ಆ್ಯಂಡ್ ಶೂಟಿಂಗಲ್ಲಿ ದೀಪಾ ಆ್ಯಂಡ್ ಸಾನ್ಯಾ ನಮ್ಮ ಫ್ಯಾಮಿಲಿಯವರು, ಅವರೆಲ್ಲ ದೇ ಹೆಲ್ಪ್ ರೂಪ ಅಲ್ವಾ. ಸೊ ಏನಕ್ಕೆ ಅಂದರೆ ಒಂದು ಸಿನಿಮಾ ಅಂದರೆ ನಮಗೆ ಪರ್ಸ್ನಲ್ ಆಗಿ ತೊಗೊಳಕ್ಕೆ automatically family gets attached to all the work. So there's entire family effort for a cinema and entire family emotions that is involved for a cinema. So ಆ ಸಿನಿಮಾಲಿ ಏನಕ್ಕೆ ಇಷ್ಟು ಮಾಡ್ತಾ ಇದೀವಿ ಅಂದರೆ, ನಾಳೆ ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಅಂತ ರೂಪ ಕನ್ಸರ್ನ್ ಇಲ್ಲ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಕರೋನಾ ಟೈಮಿಂದ ಅವಳು ಮನೆಯಲ್ಲಿರೋ ದುಡ್ಡು ತೊಗೊಂಡೋಗಿ, ಅವಳು ಪರ್ಸನಲ್ ದುಡ್ಡು ತೊಗೊಂಡೋಗಿ ಎಲ್ಲರಿಗೂ ಹೆಲ್ಪ್ ಮಾಡಿ, ಎಷ್ಟು ಸತಿ ಅವಳಿಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಅವಳು. ಸೊ ನನಗೇನಂದರೆ ಈ ಸಿನಿಮಾ ನ್ಯಾಷನಲ್ ಲೆವೆಲಲ್ಲಿ ರೀಚ್ ಆಗಬೇಕು.
ಆ್ಯಂಡ್ ವಿ ಆಲ್ ಆಫ್ ಅಸ್ ಹ್ಯಾವ್ ಟು ಗೆಟ್ ಅ ಗುಡ್ ನೇಮ್. ಶ್ರೀ ಅವರಾಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಗೀತಾ ಅವರಾಗಿರ್ಬೋದು, ದೇ ಹ್ಯಾವ್ ಆಲ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪ್ರತಿಯೊಂದು ಕ್ಯಾರೆಕ್ಟರ್ಸು, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು, ದೇ ಹ್ಯಾವ್ ಆಲ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇನ್ ದ ಸಿನಿಮಾ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಅಂತ ಬಂದರೆ ತುಂಬ ಚಾಲೆಂಜಿಂಗ್ ಜಾಬ್, ಯಾಕೆಂದರೆ ನಮಗೆ ಎಲ್ಲ ಎಮೋಷನ್ಸು ಆಲ್ಮೋಸ್ಟ್ ಮ್ಯೂಸಿಕಲ್ಲಿ ನಾವು ಕನ್ವೆ ಮಾಡಬೇಕಾಗಿತ್ತು. ಆ್ಯಂಡ್ ದರ್ ವಾಸ್ ವೆರಿ ಲೆಸ್ ಆಫ್ ಡೈಲಾಗ್ಸ್, ಯಾಕೆಂದರೆ ಅವರು ಪ್ಲಾಟ್ ಮಾಡೋದಾಗಲಿ ಇದಾಗಲಿ ತುಂಬಾ ಸ್ಕೋಪ್ ಇತ್ತು ಮ್ಯೂಸಿಕ್ಗೆ. ಸೊ ಮ್ಯೂಸಿಕ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಫಾರ್ ದಿಸ್ ಸಿನಿಮಾ. ಆ್ಯಂಡ್ ಅಟ್ಮಾಸ್ ಡಿಸೈನ್ ಮಾಡಿಸಿದ್ವಿ ನಾವು, ಎಲ್ಲೋ ಕಾಂಪ್ರಮೈಸ್ ಆಗದೆ. ಸೊ ಇಟ್ಸ್ 11.1 ಸೌಂಡ್. ಆ್ಯಂಡ್ ನಮಗೆ ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಆ್ಯಂಡ್ ದೆರ್ ಆರ್ ವೆರಿ ಗುಡ್ ರೈಟರ್ಸ್, ವೆರಿ ಗುಡ್ ಲಿರಿಸಿಸ್ಟ್. ಸೊ ಎಲ್ಲಾನು ಟಾಪ್ ನಾಚ್, ನಾ ಹೇಳಿದ್ನಲ್ಲ. ಆ್ಯಂಡ್ ಹರ್ ಆ್ಯಕ್ಟಿಂಗ್ ಇಸ್ ಟಾಪ್ ನಾಚ್ ಇನ್ ದಿಸ್ ಫಿಲ್ಮ್. ಸೊ ದ್ಯಾಟ್ ಇಸ್ ಫಾರ್ ಶ್ಯೂರ್. ಸೊ ಅದನ್ನು ನೀವು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ನೀವೇನು ಇಷ್ಟು ದಿವಸ ರೂಪಾನ ಮುಖಪುಟ ದಾಟು ಅದೆಲ್ಲ ನೋಡಿದಿರೋ ಅದ್ರ 10ರಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಆಲ್ ದಿ ಬೆಸ್ಟ್ ರೂಪಾ, ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್. ಆ್ಯಂಡ್ ನೀವೆಲ್ಲ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಕಣ್ಣಿಗೆ ಗ್ಲಿಸರಿನ್ ಹಾಕೊಂಡು ಆಡ್ತೀನಿ ಅನ್ನೋದಲ್ಲ, ನಿಜವಾಗ್ಲೂ ಅಲ್ಲಿ ಜಗಳ ಆಡೋದು, ಇಲ್ಲಿ ಓಡ್ಬಂದು ತಿರ್ಗಿ ಆ್ಯಕ್ಟ್ ಮಾಡೋದು. ಸೊ ಆ ಸ್ಟ್ರೆಸ್ಸು ಆ ಕ್ಯಾರೆಕ್ಟರ್ಗೆ ಅದೇ ರೀತಿ ಬೇಕಾಗಿತ್ತು. ಬಿಕಾಸ್ ಅವರೆಲ್ಲ ಕಾಡಲ್ಲಿ ಇರ್ತಾರೆ ಅಂದಾಗ ನಾನು ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಹಾಗೇ ಬೇಕಾಗಿತ್ತು ಅಂತ ಅದೇ ರೀತಿ ಜಗಳ ಆಡ್ಕೊಂಡು, ಕಿರ್ಚಾಡ್ಕೊಂಡು, ಹತ್ಕೊಂಡು ಅದೇ ರೀತಿ ಇರ್ತಾ ಇದೆ ನಮ್ಮ ಸೆಟ್ಟಲ್ಲಿ. ಇಡೀ ತಂಡ ನನಗೆ ಎಲ್ಲ ರೀತಿಯ ಒಂದೊಂದು ಬಲವನ್ನು ಕೊಟ್ಟು, ಸಪೋರ್ಟ್ ಕೊಟ್ಟು ನನ್ನನ್ನು ಮೇಲೆತ್ತಿದ್ದಾರೆ ಪ್ರತಿ ಹೆಜ್ಜೆಗೂ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಖ್ಯವಾಗಿ ಗೋಪಾಲ್ಜಿ, ನೀವು 2 ಮಾತಾದರೂ ಆಡಬೇಕು. ನಂಗೆ ಗೊತ್ತು ನಿಮ್ಗೆ ತುಂಬ ಸಂತೋಷ ಅಂತ. ಇವಾಗ ಮೋಹನ ಮ್ಯಾಮ್ ಮಾತಾಡಬೇಕು, ಇಬ್ಬರಲ್ಲಿ ಒಬ್ರು ಮಾತಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನೇತಾಜಿಯವರು ಮತ್ತು ನೀರಾಹಾರಿಯವರ ಈ ದೇಶಕ್ಕೆ ಕೊಟ್ಟಿರೋ ತ್ಯಾಗನ ಈ ಚಿತ್ರದ ಮುಖಾಂತರ ನಾವು ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಎಲ್ಲರೂ ಬೆಂಬಲ ಕೊಟ್ಟು ಈ ಚಿತ್ರನ ಪ್ರೋತ್ಸಾಹ ಕೊಡಬೇಕಂತ ಒಂದು ಮಾಡ್ತಾ ಇದ್ದೀವಿ. ಜೈ ಹಿಂದ್. ಸೇರಿಸಲೇಬೇಕಾದ ಮಾತೇನು ಅಂದರೆ, ಯಾರು ಮರಣಿಸಿದಾಗ ಅವರ ಸದ್ಗತಿಯ ಪ್ರಾರ್ಥನೆಗೋಸ್ಕರ ಅಂತ ಒಂದು ಶ್ರಾದ್ದಕರ ಮಾತು ಮಾಡ್ತೇವೆ ನಾವು. ಶ್ರದ್ಧೆಯಾಯ ಕಾರ್ಯ ಗುರುಜಿಗೆ ಶ್ರಾದ್ದ ಅಂತ ಹೇಳಿ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅದು ಕೆಲಸ. ನೀರ ಆರ್ಯರಿಗೆ ರೂಪಮ್ಮ ಮಾಡಿದ ಶ್ರಾದ್ದ ಇದು ಅಂತ ನನಗೀಗ ಅನ್ನಿಸ್ತಾ ಇದೆ. ಅವರ ಅಂತರಂಗದ ಈ ಸೌಂದರ್ಯ, ಅವರ ಅಂತರಂಗದ ರೂಪ ಈ ಚಿತ್ರದ ಮುಖಾಂತರ ಸಂವರ್ಧಿಸಿದೆ. ನೀರ ಆರ್ಯರಿಗೆ ಜಯವಾಗಲಿ, ರೂಪಮ್ಮ ಜಯವಾಗಲಿ. ಥ್ಯಾಂಕ್ ಯು ಗುರುಗಳೇ, ನಿಮ್ಮ ಆಶೀರ್ವಾದಕ್ಕೆ. ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನಾದರೂ ಕ್ವೆಶ್ಚನ್ ಇದ್ದರೆ ಕೇಳಬಹುದು. ಅದಾದ್ಮೇಲೆ ಒಂದೇ ಒಂದು ಬೇರೆ ಮೆಡಿಕಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ರಿಗೂ. ಬಿಕಾಸ್ ಅದು ಮೆಡಿಕಲ್ ಆಫೀಸರ್ ಹತ್ರ, ಅಪಾರ್ಟ್ ಫ್ರಮ್ ದಿಸ್ ಸಿನಿಮಾ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಇದು ನನ್ನ ಮೊದಲ ಪ್ರೆಸ್ ಮೀಟ್. ಯಾಕೆಂದರೆ ನಾನು ಇಲ್ಲಿ ಮತ್ತೆ ಮುಂದಿನ ತಿಂಗಳು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ. ಬಟ್ ನಾನು ಇಲ್ಲಿ ಫಸ್ಟ್ ನಾನು ಪ್ರಾರಂಭಿಸಿ ನಾನು ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಕಡೆನೂ ಮಾಡ್ಕೊಂಡು ಬಂದಮೇಲೆ ತಿರ್ಗಾ ರಿಲೀಸಿಗೆ ಮುಂಚೆ ಇನ್ನೊಂದ್ಸತಿ ಮತ್ತೆ ನಾವೆಲ್ಲರೂ ಸೇರೋಣ. ಹಾಂ, ಏನು ಸರ್? ಹಾಗೆ ನಾನು ಏನಾಗ್ತಿದೆ ಗೊತ್ತು ಸರ್, ವ್ಯಕ್ತಿಗತವಾಗಿ ಅವರೆಲ್ರಿಗೂ ತುಂಬ ಅಭಿಮಾನ ಇದೆ ನೇತಾಜಿ ಅವ್ರ ಬಗ್ಗೆ. ಹಾಗಾಗಿ ಎಲ್ರಿಗಾಗಿ ನಾನು ಪ್ರೀಮಿಯರ್ ಶೋ ಅಂದರೆ ವಿಶೇಷ ಇದನ್ನು ಸ್ಕ್ರೀನಿಂಗ್ ಇಟ್ಕೊಂಡು ದೆಹಲಿಯಲ್ಲಿ, ಮಹಾರಾಷ್ಟ್ರಲ್ಲಿ, UP ಗೌರ್ಮೆಂಟ್ ಕೂಡ ದೇ ಆರ್ ಸಪೋರ್ಟಿಂಗ್ ಮಿ ಮಾರಲಿ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ನೋಡಲೇಬೇಕು ಸಿನಿಮಾನ ಅನ್ನೋ ರೀತಿ ಆ ರೀತಿ ಹೇಳ್ತಿದ್ದಾರೆ. ಬಟ್ ಇದೇನಾಗುತ್ತೆ, ರಿಟರ್ನ್ ಆಗಲಿ ಅಥವಾ ಫಂಡ್ ಕೊಡಿ ನಾ ಆ ಥರ ಎಲ್ಲ ಕೇಳೋಕ್ಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸರ್ಕಾರದಲ್ಲಿ ಆಗೋದು ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಫಾರ್ಮಲಿನೇ ಅದು ಹೋಗಬೇಕು. ಹಾಗಾಗಿ ನಾನು ಎಲ್ರಿಗೂ ವಿಶೇಷವಾದ ಒಂದೊಂದು ಪ್ರೀಮಿಯರ್ ಶೋಗಳನ್ನು ಇಟ್ಟು ಎಲ್ಲ ಮಿನಿಸ್ಟ್ರುಗಳು, ಸಚಿವರು, ಅಲ್ಲಿನ ನಾಯಕರೆಲ್ಲರೂ ಬರ್ತಾ ಇದ್ದಾರೆ. ಮತ್ತು ನಾಟ್ ಜಸ್ಟ್ ದೆಮ್, ನೀವು ನಂಬಲ್ಲ, ಎಲ್ಲ NCC DDG ಅವರಾಗಿರ್ಬೋದು, ಇಡೀ ರಾಜ್ಯ, ಇಡೀ ದೇಶದ ಎಲ್ಲ ರಾಜ್ಯದ ಹೆಡ್ಗಳು ಎಲ್ಲರೂ ದೇ ಫೀಲ್ ಸೋ ಪ್ರೌಡ್. ಬಿಕಾಸ್ NCCಗೆ ಒಂದು ಮೂಲತಃ ನೇತಾಜಿ ಅವ್ರದ್ದೇ ಫೌಂಡೇಶನ್ ಅಂತ ಅನ್ಕೋಬಹುದು. ಎಲ್ಲರನ್ನೂ ದೇಶಕ್ಕಾಗಿ ಕೆಲಸ ಮಾಡಿ ಅಂತ ತೊಗೊಂಡ್ಬಂದಿದ್ದಕ್ಕೆ ಅದಕ್ಕೆ ಎಲ್ಲ ಆಫೀಸರ್ಸು, ಆರ್ಮಿ ಆಫೀಸರ್ಸು, ರಿಟೈರ್ಡ್ ಆಫೀಸರ್ಸು ಎಲ್ರಿಗೂ ಖುಷಿಯಾಗಿದೆ. ಇಂಥ ಒಳ್ಳೆ ಚಿತ್ರ ಬರ್ತಾ ಇದೆ, ನಾವೆಲ್ಲರೂ ಹೋಗಿ ನೋಡ್ತೀವಿ ಅಂತ. ಹಾಗಾಗಿ ಸ್ಟೂಡೆಂಟ್ಸ್ನೆಲ್ಲ ಪ್ರಮೋಟ್ ಮಾಡೋದಕ್ಕೆ, ಕಳಿಸೋದಕ್ಕೆ ಅದೆಲ್ಲ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇದೆಲ್ಲ ರಿಟೈರ್ಡ್ ಆಫೀಸರ್ಸ್ ಎಲ್ಲಾನು ದೇ ಆರ್ ವಿಲ್ಲಿಂಗ್ ಟು ವಾಚ್. ಆಮೇಲೆ ಎಲ್ಲ ಏನಂದ್ರೆ ಇಡೀ ತಿಂಗಳು, ಜಾನ್ವರಿ ಇಡೀ ತಿಂಗಳನ್ನ ನೇತಾಜಿ ಅವರ ಜನ್ಮ ಮಾಸ ಅಂತ ಅನ್ನೋದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಅವರು ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ದಾರೆ. ಏನ್ ಸರ್? 3 years. 3 years ಏನಾಯ್ತು, ಇದು ಹಿಂದಿ ಆರ್ಟಿಸ್ಟ್ಗಳು ಇರೋದ್ರಿಂದ ಕೆಲವರು ಟೈಮ್ ಕೊಟ್ಟರೆ ಕೆಲವರು ಕೊಡ್ತಾ ಇರಲಿಲ್ಲ.
ಇನ್ನು ನಾವು ಪ್ರಾರಂಭಿಸಿದಾಗ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಒಂದಷ್ಟು ಬಂತು. ಆಮೇಲೆ ಯಾಕಂದರೆ ಅವ್ರಿಗೆಲ್ಲ ತುಂಬ ದೊಡ್ಡ ದೊಡ್ಡ ಪೇಮೆಂಟ್ಗಳು ಕೊಡಬೇಕಾಗುತ್ತೆ. ಒಬ್ಬರು ಕಲಾವಿದರು ಬಂದರೆ ಅವರಿಂದ 8 ಜನ ಬರ್ತಾರೆ. ಆ 8 ಜನಕ್ಕೂ ಫ್ಲೈಟ್ ಟಿಕೆಟ್ಸ್ ಆಗಿರಲಿ, ಇಲ್ಲಿ ಇಳ್ಕೊಳ್ಳೋದಕ್ಕಾಗಿರಲಿ, ಮತ್ತು ಗೌತಮ್ ಹೇಳ್ದಂಗೆ ಅವ್ರ ಗೆಟಪ್ ಆಗಿರಲಿ, ಅವ್ರದ್ದು ಈ ವಿಗ್ ಮಾಡಿಸೋದಾಗಿರಲಿ, ಎಲ್ಲವೂ ಅಲ್ಲಿಂದಾನೇ ಟೆಕ್ನಿಷಿಯನ್ನ ಕರ್ಕೊಂಡ್ಬರ್ಬೇಕಾಗುತ್ತೆ. ಬಟ್ ನಾನು ಕನ್ನಡಿಗಳಾಗಿ ತುಂಬ ದಿನ ಇಲ್ಲೇ ಶೂಟ್ ಯಾಕೆ ಮಾಡಿದೆ ಅಂದರೆ ನನ್ನ ಟೆಕ್ನಿಷಿಯನ್ಸ್ಗೆ 1.5 ಬಾಟಾ ಕೊಟ್ಟು ನಾನು ಇಲ್ಲಿ ಮಾಡಿದ್ದೀನಿ. ಇದೇ ಕೆಲಸ ನಾನು ಇವಾಗ ಬಾಂಬೆಲೂ ಹೋಗಿ ಶೂಟ್ ಮಾಡಿದೆ, ಲಂಡನಲ್ಲೂ ಮಾಡಿದೆ. ಆ್ಯಕ್ಚುಲಿ ಇಲ್ಲಿಗಿಂತ ಪ್ರೊಡಕ್ಷನ್ ನನಗೆ ಅಲ್ಲೇ ಕಮ್ಮಿಗೆ ವರ್ಕೌಟ್ ಆಯಿತು. ಆದರೂ ನಾನು ಕನ್ನಡಿಗಳಾಗಿ ಇಲ್ಲಿ ಯಾಕೆ ಮಾಡ್ತಾ ಇದ್ದೆ ಅಂದರೆ ನನ್ನ ಜನರಿಗೆ ನಾನೊಂದು ಚಿತ್ರ ಅಂತ ಕೈ ಹಾಕಿದ ತಕ್ಷಣ ನನ್ನ ಜನರಿಗೆ ನಾನು ಕೊಡಬೇಕು. ಮತ್ತು ನಾನು ಸಿನ್ಸಿಯರಾಗಿ ಎಲ್ರಿಗೂ 2 ದಿನಕ್ಕೆ ಪೇಮೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದೆ. 1.5 ಬಾಟಾ ಕೊಟ್ಟಿದ್ದೀನಿ. ಎಲ್ಲರೂ ನನಗೆ ಕಷ್ಟ ಕೊಟ್ಟರು ನನ್ನ ಪೇಮೆಂಟ್ ವಿಚಾರದಲ್ಲಿ ಯಾರಿಗೂ ಮೋಸ ಮಾಡಿದೆ, ಸಿನ್ಸಿಯರಾಗಿ ಪೇ ಮಾಡ್ತಿದ್ದೆ. ನನ್ನ ಕನ್ನಡಿಗರೇ ಭಾಗವಹಿಸಲಿ ಅನ್ನೋದು ನನಗೆ ಆಸೆ ಇತ್ತು. ಇಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ 1 ಜನ ಇದ್ದಾರೆ ಸರ್. ಮತ್ತೆ ಬಿರಾದರ್ ಬಿಟ್ರೆ ಕರೆಕ್ಟ್ ಭಗತ್ ಸಿಂಗ್ ಪಾತ್ರದಲ್ಲಿ ಗೋಕುಲಾನಂದ ಅಂತ ಗೋಕುಲ್ ಅವ್ರು ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವ್ರದ್ದು ಒಂದೇ ಸೀನ್ ಬರೋದು. ಯಾಕೆಂದ್ರೆ ನೀರಾ ಆರ್ಯಾಗೆ ಗನ್ ಹೇಗೆ ಹಿಡ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟವನೇ ಭಗತ್ ಸಿಂಗ್. ಸೊ ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಬರುತ್ತೆ. ಆಮೇಲೆ ನೀರಾ ಆರ್ಯ ತಂದೆ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸುರೇಶ್ ಒಬರಾಯ್ ಸರ್ದು ಸೇಠ್ ಚಜ್ಜುರಾಮ್ ಅಂತ. ಇವತ್ತಿಗೂ ಅವರ ಅನೇಕ ಕಾಲೇಜುಗಳು ಉತ್ತರ ಭಾರತದಲ್ಲಿ ಇವಾಗ್ಲೂ ಇದೆ. ಚೋಟುರಾಮ್ ಚಜ್ಜುರಾಮ್ ಅವ್ರದ್ದು. ಸೊ ಚಜ್ಜುರಾಮ್ ಅವರು ಈ ಎಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿ ಅಂತ ಇಂಡಸ್ಟ್ರಿಯಲಿಸ್ಟ್ ಆಗಿ ಎಲ್ರಿಗೂ ಫಂಡಿಂಗ್ ಮಾಡ್ತಿದ್ರು. ಅವರು ಊಟ ಕಳಿಸೋದಾಗಿರ್ಲಿ, ಬಟ್ಟೆ ಕಳಿಸೋದಾಗಿರ್ಲಿ, ಜಾಗಗಳಿಗೆ ಟೆಂಟ್ ವ್ಯವಸ್ಥೆ ಮಾಡೋದಾಗಿರ್ಲಿ, ಆ ರೀತಿ ಫಂಡಿಂಗ್ ಕೊಡ್ತಾ ಇದ್ದಂಥ ಇಂಡಸ್ಟ್ರಿಯಲಿಸ್ಟು. ಅವರು ಅಡಾಪ್ಟ್ ಮಾಡ್ಕೊಂಡಂತಹ ಮಗಳು ನೀರಾ ಆರ್ಯ. ಸೊ ಇದೆಲ್ಲ ಲಿಂಕ್ ಹೇಗೆ ಅಂದ್ರೆ ಎಲ್ಲವೂ ದೇಶಭಕ್ತಿಗೆ ರಿಲೇಟೆಡ್ ಆಗಿದೆ, ಎಲ್ಲ ಕ್ಯಾರೆಕ್ಟರ್ಸ್. ವರ್ಲ್ಡ್ ವೈಡ್ ಒಂದೇ ದಿನ ರಿಲೀಸ್ ಮಾಡ್ತೀರಾ ಅವತ್ತೇ? ಒಂದೇ ದಿನ. ಯಾಕಂದ್ರೆ ಜನವರಿ ಮಂತೆ ಇಲ್ಲಿ 2ನೇ ತಾರೀಕಿಂದ ಶುರುವಾಗಿ ಇಟ್ಸ್ ಲೈಕ್ ಅಂದ್ರೆ ನಾನು ಕ್ಯಾಲೆಂಡರ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಜನ ಕ್ಯಾಲೆಂಡರ್ ನ್ಯೂ ಇಯರ್ ಮಾಡಿದಾಗ ಅವ್ರಿಗೆ ನ್ಯೂ ಇಯರ್ ಗಿಫ್ಟು ಆಗುತ್ತೆ. ಮತ್ತೆ ನೇತಾಜಿ ಅವರ ಹುಟ್ಟು ಹಬ್ಬದ ತಿಂಗಳು ಅಂತ ಅದು. ಮತ್ತೆ ಡಿಸೆಂಬರ್ 30th ನಾ ಹೇಳಿದ್ನಲ್ಲ, ತಿರಂಗ ಇದು ಮಾಡಿ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ರು ಸರ್. ನಿಮ್ದೆಲ್ಲ ಪ್ರಶ್ನೆ ಏನ್ ಸರ್? ಆಮೇಲೆ ಇಟ್ಸ್ ಎ ಟ್ರಿಬ್ಯೂಟ್ ಟು ನೇತಾಜಿ. ಗೌತಮ್ಗೆ ಆಸೆ ಇರ್ಬೋದು ನನಗೆ ಆ ಥರ ಅವಾರ್ಡ್ಗಳದು ಅದರದ್ದಿದೆಲ್ಲ ಅವ್ನ ಪಾಪ ಆಸೆ ಪಟ್ಕೊಂಡು ಹೇಳ್ದ. ಆದರೆ ನಾನು ಈ ಫಿಲಮ್ ಜರ್ನಿನಲ್ಲಿ ನನ್ನ ಫಿಲಾಸಫಿ ಅಷ್ಟೆಲ್ಲ ಕಲ್ತಿ ತಿಳ್ಕೊಂಡು ಮಾತಾಡಿ ಅಳವಡಿಸ್ಕೊಂಡು ಆಚರಿಸುವಂಥ ವ್ಯಕ್ತಿ ಆಗಿರೋದ್ರಿಂದ ನನಗೆ ಈ ಜರ್ನಿ ನಿಜವಾಗ್ಲೂ ನನಗೆ ಎಷ್ಟೋ ಜನ್ಮದ ಕನೆಕ್ಷನ್ಗಳನ್ನು ತಿಳಿಸ್ಕೊಡ್ತು. ನನಗೆ ಆ ಥರ ಸರ್ ಹೇಳ್ದಂಗೆ ನಾವು ದುಡ್ಡಿಗಾಗ್ಲಿ ಅಥವಾ ಬೇರೆದಕ್ಕಾಗ್ಲಿ ನಾವೆಲ್ಲ ಯಾರು ಹೇಳ್ದಂಗೆ ಅದೇ ಯಾವುದಕ್ಕೂ ಆಸೆ ಪಟ್ಟು ಅಂತ ಅಲ್ಲ. ದುಡ್ಡು ನಾನು ಎಲ್ಲ ರೀತಿ ಮಾಡ್ಕೋತೀನಿ. ಇವಾಗ ಇದೇ ಫಿಲಮ್ನ ನಾನು 3 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಫಿಲಮಿಂದ ನನಗೆ ಇನ್ನೂ ರಿಟರ್ನ್ಸೇ ಬಂದಿರಲಿಲ್ಲ. ಆದರೂ ನಾನು ಸರ್ವೈವ್ ಆಗಬೇಕಲ್ಲ. ಸೊ ನಾನು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ, 100 ಕೆಲಸ ಮಾಡ್ತಾನೆ ಇರ್ತೀನಿ. ಕರ್ಮ ಮಾರ್ಗದಲ್ಲಿ ದುಡ್ದು ನನ್ನ ಜೀವನ ನಡೆಸ್ಕೋಬೇಕು ಅಂತ. ಸೊ ಫಿಲಮ್ಮಿಂದ ಬರೋದು ಬಿಡೋದು ಎಲ್ಲವೂ ದೇವ್ರಿಗೆ ಬಿಟ್ಟಿದ್ದು. ಅವಾಗಲೇ ಇನ್ನೊಂದು ಇಂಟರ್ವ್ಯೂ ಹೇಳ್ತದೆ, ಸಕ್ಸಸ್ ಏನು ಅಂತ ಹೇಳಿದ್ರೆ ನಾನು ಸೋಂಬೇರಿ ತರ ಮನೇಲಿ ಕೂತ್ಕೊಳ್ದೆ ಎದ್ದು ನಿಂತು ಕೆಲಸ ಮಾಡ್ತಿದ್ದೀನಲ್ಲ ಅದೇ ನನಗೆ ಸಕ್ಸಸ್. ಯಾಕೆ ಅಂದ್ರೆ ನಾನು ಬೇರೆಯವ್ರ ಥರ ಆಮೇಲೆ ಮಾಡೋಣ, ಇಮೇಲ್ ಮಾಡೋಣ, ನೋಡೋಣ, ಅಯ್ಯೋ ದುಡ್ಡಿಲ್ಲ, ಅಯ್ಯೋ ಅವ್ರು ಬರ್ತಾರ ಇಲ್ವಾ, ಅಯ್ಯೋ ಹಿಂದಿ ಫಿಲಮ್ ಮಾಡಬೇಕಾ ಅವ್ರು ನಿಂಗೆ ಅದು ಯಾವುದೂ ಕಾರಣ ಹೇಳಿದೆ ನಾನು ಎದ್ದು ಮುಂದಕ್ಕೆ ಹೋಗಿ ಕೆಲಸ ಮಾಡ್ತೀನಲ್ಲ, ಬೈದರೂ ಪರವಾಗಿಲ್ಲ ಜನ ಅಂತ ಬೈಸ್ಕೊಂಡು ಕೆಲಸ ಮಾಡ್ತೀನಲ್ಲ, ಅದು ನನಗೆ ನಿಜವಾದ ಸಕ್ಸಸ್ಸು ದೇವ್ರು ಕೊಟ್ಟಿರೋದು. ಇಟ್ಸ್ ಎ ಟ್ರಿಬ್ಯೂಟ್ ಟು ನೇತಾಜಿ ಅವರು. ನನಗೆ ಎಷ್ಟೇ ಕಷ್ಟಗಳಿದ್ರು ಇವತ್ತು ಮುಗಿಸಿದ್ದೀವಿ ಪ್ರಾಜೆಕ್ಟು. ಅದು ನನಗೆ ತುಂಬ ಖುಷಿ ಕೊಡ್ತು. ನನಗೆ ತುಂಬ ಜನ ಮಾರಲ್ ಸಪೋರ್ಟು ಕೊಟ್ಟಿದ್ದಾರೆ, ತುಂಬ ಜನ ಅವರ ವ್ಯಕ್ತಿಗತ ಸಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಗೋಪಾಲ್ಜಿ ಆ್ಯಂಡ್ ಫ್ಯಾಮಿಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ದೆಲ್ಲ ಎಲ್ಲ ಕ್ವಶನ್ಸ್ ಇದೆಯಾ? ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ? ಏನು ಸರ್? ಡಿಸ್ಟ್ರಿಬ್ಯೂಷನ್ನು ಝೀ ಸ್ಟುಡಿಯೋಸ್ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರ ಮೂಲಕ, ಯಾಕಂದರೆ ಅವರು ಪ್ರೊಫೆಷನಲಿ ಮಾಡ್ತಾರೆ. ಏನು ಇದಕ್ಕೇನಂತ ನಾನು ಇಡೀ ದೇಶಕ್ಕೆ ಡಿಸ್ಟ್ರಿಬ್ಯೂಟರ್ನ ಹುಡ್ಕೊಂಡು ಹೋಗು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ನಾನು ಓಡಾಡಿ ತುಂಬ ಕಷ್ಟ ಆಗ್ತದೆ. ಅದು ಒಂದೇ ರಾಜ್ಯದಲ್ಲಿ ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನಿಮ್ಮೆಲ್ರಿಗೂ ಗೊತ್ತು. ಬಟ್ ಇಡೀ ದೇಶ ರಿಲೀಸ್ ಮಾಡಬೇಕು, ಮಾಡಿದ್ಮೇಲೆ ಸುಮ್ಮನೆ ಮನೇಲಿ ಕೂತಿರೋಕ್ಕಾಗಲ್ಲ. ನಾನು ಎಲ್ಲ ರಾಜ್ಯಕ್ಕೂ ಹೋಗಿ ಇದ್ರ ಬಗ್ಗೆ ವಿಚಾರಗಳನ್ನು ತಲುಪಿಸಿ, ನಾಟ್ ಜಸ್ಟ್ ಮಾರ್ಕೆಟಿಂಗ್, ಎಮೋಷ್ನಲಿ ಪ್ರತಿ ಭಾರತೀಯ ಹೇಗೆ ಕನೆಕ್ಟ್ ಆಗಿದ್ದಾನೆ ಅನ್ನೋದನ್ನ ತಿಳಿಸ್ಕೊಟ್ಟು ಬರಬೇಕು ಎಲ್ಲ ರಾಜ್ಯಕ್ಕೂ. ಅವರು ಒಂದು 800-900 ಥಿಯೇಟರ್ ಮಾಡ್ಬೋದು ಸರ್. ಇನ್ನೂ ಲೈನಪ್ ಆಗ್ತಾನೆ ಇದೆ ಇನ್ನೊಂದಷ್ಟು. ಯಾಕೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಕಡೆ ಇವಾಗ
ಅನೇಕ ರಾಜ್ಯಗಳನ್ನ ಬೇಡ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಇವಾಗ ಅವ್ರಿಗೇ ಫೋನ್ ಮಾಡಿ ಕರ್ಸ್ಕೊತಾ ಇದ್ದಾರೆ, ನೋ ಮ್ಯಾಮ್ ವಿ ವಾಂಟ್ ಟು ವಾಚ್ ನೇತಾಜಿ ಅವ್ರ ಫಿಲಮ್, ನಂಗೆಲ್ಲ ಮಾಡಬೇಡಿ, ನಾವು ನೋಡಬೇಕು ಅಂತ ಆರ್ಮಿ ಟೀಮ್ಗಳಿಂದಾನೇ ಫೋನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೊಂದಷ್ಟು ಥಿಯೇಟರ್ಸ್ ಆಮೇಲೆ ಆ್ಯಡ್ ಆಗುತ್ತೆ. ನಮಗೆ ಇನ್ನೂ ಟೈಮ್ ಇದೆಯಲ್ಲ, ಕನ್ನಡದಲ್ಲಿ ಡಬ್ ಮಾಡಿದ್ರೆ ಕನ್ನಡದ ಹಳ್ಳಿ ಟೈಮ್ ಇದೆ ಸರ್, ನನಗೆ 30 ದಿನದಲ್ಲಿ 30 ರಾಜ್ಯಕ್ಕೆ ಓಡಾಡ್ಬೇಕು ನಾನು. ಎಲ್ಲಿ ಟೈಮ್ ಇದೆ? ಕರ್ನಾಟಕ ಒಂದ್ ರಾಜ್ಯ ಆದ್ರೆ ಇಡೀ ದೇಶಕ್ಕೆ ನಾನು 30 ರಾಜ್ಯಕ್ಕೆ ಓಡಾಡ್ಬೇಕು. ಆಮೇಲೆ ಹಂಗ ಆತ್ರಕ್ಕೆ ಮಾಡೋಕ್ಕಾಗಲ್ಲ ಡಬ್ಬಿಂಗು. ಆಮೇಲೆ ಏನಂತ ಹೇಳಿದ್ರೆ ದಟ್ಸ್ ಓಕೆ, ನಮ್ಮ ಜನ ಟೈಟಾನಿಕ್ ಬಂದಾಗಲೇ ಹೋಗಿ ನೋಡ್ತಾರೆ, ಅವತಾರ್ ಹೋಗಿ ನೋಡ್ತಾರೆ, ಇಂಗ್ಲಿಷ್ ಫಿಲಮ್ ಕೊಡೋ ಬೆಲೆ ಹಿಂದಿ ಕೊಡ್ಲಿ, ಪರವಾಗಿಲ್ಲ, ದಟ್ಸ್ ಓಕೆ. ಆದರೆ ನಾನು ಕನ್ನಡಿಗಳಾಗಿ ನಾನು ಹೇಳಿದ್ನಲ್ಲ, ಕರ್ನಾಟಕ ಮಾತೆ ಭಾರತ ಮಾತೆಗೆ ಕೊಡ್ತಿರುವಂತಹ ಕೊಡುಗೆ ಅಂತ. ಮೋದಿಜಿ ನೋಡ್ತಾರ ಇದು? ಖಂಡಿತ ನೋಡ್ತಾರೆ, ನೋಡಿಸ್ತೀವಿ ಅವರು. ಮತ್ತೆ ನನಗೆ ದ್ರೌಪದಿ ಮುರ್ಮು ಮ್ಯಾಮ್, ಪ್ರೆಸಿಡೆಂಟ್ ಮ್ಯಾಮ್ ನೋಡಬೇಕು. ಆಮೇಲೆ ಎಲ್ಲ ಮಹಿಳಾ ಲೀಡರ್ಸ್ಗೆ ಇದನ್ನ ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದೀವಿ. ಆನಂದಿ ಬೆನ್ಜಿ ಮತ್ತು ಎಲ್ಲರೂ, ಸ್ಮೃತಿ ಇರಾನಿ ಮ್ಯಾಮ್, ಕಂಗನಾ ರನೌತ್ ಮ್ಯಾಮ್, ಎಲ್ರಿಗೂ ಮಹಿಳೆಯರಿಗಾಗಿ ಲೀಡರ್ಸ್ ಒಂದು ಹಾಕ್ತಿದ್ದೀವಿ. ಅವ್ರ ಜೊತೆ ಎಲ್ಲ ಮಹಿಳಾ ಪೊಲೀಸ್ ಲೀಡರ್ಸು, ಮಹಿಳಾ ಆರ್ಮಿ ಲೀಡರ್ಸು, ಮಹಿಳಾ IAS ಆಫೀಸರ್ಸು. ಸೊ ಇದೊಂಥರ ಮಹಿಳೆಯರಿಗೆ ಹೆಮ್ಮೆ ತರುವಂತಹ ಚಿತ್ರ. ಸೊ ಎಲ್ಲ ಇಟ್ ಗೋಸ್ ಟು ನೇತಾಜಿ ಓನ್ಲಿ, ಬಿಕಾಸ್ ಅವ್ರ ಬ್ರೈನಲ್ಲಿ ಶುರುವಾದಂತಹ ಇದು ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲದೆ ತುಂಬ ಜನ ಗ್ರೂಪ್ಗಳಲ್ಲಿ ದುಡ್ಡು ಕೊಡಿ, ಫಂಡ್ ಕೊಡಿ ಅಂತ ಕೇಳ್ಕೊಳ್ಳೋವಂಥ ಪರಿಸ್ಥಿತಿಗಳು ಬಂದಿದೆ. ಇದನ್ನು ನಾನು ಗಂಭೀರವಾಗಿ ಡಿಸ್ಕಸ್ ಮಾಡಿದ್ದೀನಿ. ಇದಕ್ಕಾಗಿ ಒಂದು ಸೆಮಿನಾರ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಯಾಕೆಂದರೆ ನಾನೊಬ್ಳು ರೂಪಾಯಿಯರಾಗಿ ಹೋಗಿ ಎಲ್ರಿಗೂ ಹೇಳೋದಲ್ಲ ಸರ್, ನನಗೆ ರಾಜ್ಯದಲ್ಲಿ ಮತ್ತೆ ಎಸ್ಪೆಷಲಿ ಚಿತ್ರರಂಗದವ್ರಿಗಾಗಿ ಸ್ಪೆಷಲಿ ನಮಗೆ 2-3 ಹಾಸ್ಪಿಟಲ್ಸ್ನ ಫಿಕ್ಸ್ ಮಾಡಿಕೊಟ್ಬಿಡ್ಬೇಕು. ನಮ್ಮ ಜನ ಏನಾಗ್ತಿದೆ ಅಂದರೆ ಆರೋಗ್ಯ ಹಾಳಾದ ತಕ್ಷಣ ಇಮಿಡಿಯೇಟಾಗಿ ಯಾವುದೋ ಅರ್ಜೆಂಟಾಗಿ ಯಾವುದೋ ಹೊರಟೋಗ್ಬಿಡ್ತಾರೆ ಹಾಸ್ಪಿಟ್ಲಿಗೆ. ಆಮೇಲೆ ಅಲ್ಲಿಂದ 8 ಲಕ್ಷ 10 ಲಕ್ಷ ಅಂತ ಬಿಲ್ ಬರುತ್ತೆ. ಆಮೇಲೆ ಫೋನ್ ಮಾಡ್ತಾರೆ, ನೋಡಿ ನಾವು ಅರ್ಜೆಂಟ್ ಮಾಡ್ಕೊಂಡು ಹಿಂಗೆ ಹೊರಟೋದ್ವಿ, ನಮಗೆ ಗೊತ್ತಾಗ್ಲಿಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಸೊ ಇದಕ್ಕಾಗಿ ನಾವೇನು ಮಾಡಬೇಕು, ಮೆಂಟಲಿ ನಮ್ಮ ಜನ ಪ್ರಿಪೇರ್ ಆಗಿರಬೇಕು. ನಮ್ಮ ಮನೇಲಿ ಯಾರೇ ಅನಾರೋಗ್ಯಕ್ಕೆ ಒಳಗಾದ್ರು, ಯಾರಿಗೆ ತೊಂದರೆ ಆದರೂ, ನನಗೆ ಹಾರ್ಟ್ ಅಟ್ಯಾಕ್ ಆದರೂ, ನಾನು ಇಲ್ಲಿಗೆ ಹೋದಾಗ ನನಗೆ ಪ್ರಧಾನಮಂತ್ರಿ ಯೋಜನೆಗಳ ಬೆನಿಫಿಟ್ನ ನಾನು ತಗೋಬಹುದು. ಇಫ್ ಇಟ್ ಇಸ್ ಅ BPL ಕಾರ್ಡ್ 5 ಲಕ್ಷ ಬೆನಿಫಿಟ್ ಇರುತ್ತೆ, APL ಕಾರ್ಡ್ ಆದ್ರೆ 1.5 ಲಕ್ಷ ಆದರೂ ಸಿಗುತ್ತೆ. ಅದ್ರ ಜೊತೆಗೆ ಡಯಾಲಿಸಿಸ್ ಸಿಸ್ಟಮ್ ಆಗಿರಲಿ ಮತ್ತು ಕಿಮೋಥೆರಪಿದಾಗಿರಲಿ, ಇದೆಲ್ಲ ಇವಾಗ ಗೌರ್ಮೆಂಟ್ದು ತುಂಬ ಚೆನ್ನಾಗಿ ಬಂದಿದೆ. ಎಕ್ವಿಪ್ಮೆಂಟ್ಗಳೆಲ್ಲ ನೀವು ಹೋಗಿ ನೋಡಿ ಬೇಕಾದ್ರೆ ಒಂದಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಆದರೆ ನಮ್ಮವರು ಎಲ್ಲಿ ಅಂತ ಆ ಟೈಮಲ್ಲಿ ಗೂಗಲ್ ಸರ್ಚ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕಾಗಿ ಎಲ್ಲ ವಿಭಾಗದ ಜನರನ್ನು ಒಂದು ಕಡೆ ಕರೆಸಿ ಒಂದು ಸೆಮಿನಾರ್ ಮಾಡಬೇಕು ಅಂತ ಶ್ರೀಯುತ ರಾಕ್ಲೈನ್ ಸರ್ ಜೊತೆನೂ ನಾನು ಮಾತಾಡಿದ್ದೀನಿ. ಸರ್ ಒಂದು ಆರ್ಗನೈಸ್ ಮಾಡೋಣ ಸರ್, ನಾನು ಆಫೀಸರ್ಸ್ನ ಕರ್ಕೊಂಡ್ಬರ್ತೀನಿ, ಅವರು ನಿಮ್ಗೆ ಎಲ್ಲ ರೀತಿಯ ವಿಚಾರಗಳನ್ನು ಹೇಳ್ತಾರೆ. ಯಾವುದನ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಹಾಸ್ಪಿಟ್ಲ್, ಅವಾಗ ನಮ್ಗೆ ಸುಲಭ ಇರುತ್ತೆ, ನಮ್ಮ ಟೆಕ್ನಿಷಿಯನ್ಸ್ಗಾಗಲಿ ಜನಗಳಿಗಾಗಲಿ ಅಲ್ಲಿಗೆ ಹೋಗಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಅದಕ್ಕಾಗಿ ನನ್ನ ಇದೊಂದು ಪ್ರಯತ್ನ. ಅಂದರೆ ನಾನು ನನ್ನ ಕೆಲಸ ಎಲ್ಲೋ ಮಾಡ್ಕೊಳಕ್ಕೆ ಹೋದಾಗ ಮಧ್ಯ ಇದನ್ನು ಮಾತಾಡಿರ್ತೀನಿ. ಯಾಕೆಂದರೆ ಮೊನ್ನೆನೂ ನೋಡಿದ್ರಿ ನೀವು, ಎಷ್ಟೋ ಜನರು ತುಂಬ ಕೆಟ್ಟ ಕಾಯಿಲೆ, ಕ್ಯಾನ್ಸರ್ಗೆ ತುತ್ತಾಗಿರ್ತಾರೆ, ಅಥವಾ ಇನ್ನೊಬ್ರಿಗೆ ಯಾರಿಗೋ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ತುಂಬ ಪ್ರಾಬ್ಲಮ್ಗಳಿದೆ. ಆಮೇಲೆ ತುಂಬ ಜನ ನಿರ್ದೇಶಕರು, ನಿರ್ಮಾಪಕರ ಮಕ್ಕಳುಗಳಿಗೆ ಆರೋಗ್ಯ ಹಾಳಾಗ್ತಿದೆ, ಅವ್ರುಗಳು ಕೂಡ ಅಡ್ಮಿಟ್ ಆಗಿರ್ತಾರೆ. ಸೊ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ನನಗೆ ಆರೋಗ್ಯ ಬರುತ್ತೆ ಅನ್ನೋದಲ್ಲ, ಅಟ್ಲೀಸ್ಟ್ ಏನೋ ಒಂದು ಸಣ್ಣದು ಸರ್ಕಾರ ಕೊಡಬೇಕಾದ್ರೆ ಅದನ್ನ ಚಿತ್ರರಂಗದವ್ರನ್ನ ಯಾವಾಗಲೂ ಮೂಲೆಗೆ ತಳ್ಳಿಬಿಟ್ಟಿರ್ತಾರೆ. ಅದಕ್ಕೆ ನಮ್ಮವರು ಧೈರ್ಯವಾಗಿ ಹೋಗಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ವಯೋವೃದ್ಧದ ಒಂದು ಕಾರ್ಡ್ ಕೊಡ್ತಾರೆ 70 ಇಯರ್ಸ್ ಆದಮೇಲೆ. ಅದು ಬಿಟ್ಟು ಕೊಡೋ ಅಂಥದ್ದು 5 ಲಕ್ಷ 1.5 ಲಕ್ಷದ ಬೆನಿಫಿಟ್ ಕಾರ್ಡನ್ನು ನಾವು ಇಟ್ಕೊಂಡ್ರು ತುಂಬ ಜನ ನನಗೆ ಯಾಕೆ ಫೋನ್ ಮಾಡ್ತಾರೆ, ಮ್ಯಾಮ್ ನಮ್ಮ ಕಾರ್ಡ್ ಅಕ್ಸೆಪ್ಟೇ ಮಾಡ್ಕೋತಿಲ್ಲ. ಈಗ ಜಯದೇವಲ್ಲಿ ಮಾಡ್ಕೊಳ್ತಾರೆ, ನಾನೇ ಫೋನ್ ಮಾಡಿ ಎಷ್ಟೋ ಹಾಸ್ಪಿಟ್ಲಿಗೆ ಬೈದು ಕಳಿಸ್ತೀನಿ. ನಾನು ಬೈಯೋ ಥರ ಪಾಪ ಇವ್ರಿಗೇನಾಗಿರುತ್ತೆ, ತುಂಬ ಇನ್ನೋಸೆಂಟ್ ಆಗಿರ್ತಾರೆ, ಗಲಾಟೆ ಮಾಡಿ ಕೇಳಲ್ಲ. ಆದರೂ ನಮ್ಮ ಚಿತ್ರರಂಗಕ್ಕೆ ಗೌರವ ಕೊಟ್ಟು ಅವರೊಂದು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಈ ಉದ್ದೇಶದಿಂದ ಇದೊಂದು ವ್ಯವಸ್ಥೆ ಮಾಡಿದ್ದೀನಿ. ಇನ್ನೊಂದು 15 ದಿನದಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಿದಾಗ ದಯವಿಟ್ಟು ಮೀಡಿಯಾ ಟೀಮನ್ನು ಬಂದು ಭಾಗವಹಿಸಿ. ಆಸ್ ಅ ಚಿತ್ರರಂಗದ ಪಾರ್ಟ್ ಆಫ್ ಚಿತ್ರರಂಗದ ಪ್ರಜೆಯಾಗಿ ನೀವೇನು ಪಬ್ಲಿಸಿಟಿ ಮಾಡಬೇಕು ಅಂತಲ್ಲ, ನಿಮ್ಮ ಲೈಫ್ಗೂ ಬೇಕಾಗತ್ತದು ಅಂತ, ಅದನ್ನ ವಿಚಾರ ಇಲ್ಲಿ ತಿಳಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಆಜಾದ್ ಭಾರತ್ ಚಿತ್ರ 2ನೇ ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ ಎಲ್ಲ ಥಿಯೇಟರ್ಸಲ್ಲೂ. ದಯವಿಟ್ಟು ನೀವೆಲ್ಲರೂ ಹೋಗಿ ಮಕ್ಕಳನ್ನೂ ಕರ್ಕೊಂಡು ಹೋಗಿ ಚಿತ್ರವನ್ನು ಯಾಕೆ ನೋಡಬೇಕು ಅಂತ ಹೇಳಿದ್ರೆ ರೂಪಾಯಿಯರಿಗೋಸ್ಕರ ಅಲ್ಲ, ನೇತಾಜಿಯವರ ಜನ್ಮ ಮಾಸದ ಪ್ರಯುಕ್ತ
ಜನವರಿ ತಿಂಗಳಲ್ಲೇ ಆ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ದಯವಿಟ್ಟು ಹೋಗಿ ವೀಕ್ಷಿಸಬೇಕು ಅಂತ. ಇದು ಗೌರವವನ್ನು ಸಲ್ಲಿಸೋದಕ್ಕೋಸ್ಕರ, ದೇಶಕ್ಕೋಸ್ಕರ ಮತ್ತು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಮಹಿಳಾ ಸೇನೆಗೋಸ್ಕರ, INA ಇಂಡಿಯನ್ ನ್ಯಾಷನಲ್ ಆರ್ಮಿಗೋಸ್ಕರ ನೀವು ಗೌರವ ಸಲ್ಲಿಸಬೇಕು. ಅದಕ್ಕಾಗಿ ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಸ್ಟಾರ್ ನ್ಯೂಸ್ 9 ಕನ್ನಡ ವೀಕ್ಷಕರಿಗೆಲ್ಲರಿಗೂ ಈ ಮೂಲಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಕ್ಯಾಲೆಂಡರ್ ನ್ಯೂ ಇಯರ್ ಶುಭಾಶಯಗಳು ಕೂಡ. ನಿಮ್ಮ ಜೀವನ ಯಾವಾಗಲೂ ಸಂತೋಷಮಯವಾಗಿರಲಿ ಅಂತ ಹಾರೈಸ್ತೀನಿ. ನೀವೆಲ್ಲರೂ ಈ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ನ್ಯೂಸ್ನ ನೋಡ್ತಾ ಇರಿ.